ರೂರಲ್ ಇಂಡಿಯಾಗೆ ಯಾವ್ದಾದ್ರೂ ಮಿತ್ ಇದೆಯಾ ದಟ್ ಯು ವಾಂಟ್ ಟು ಬ್ರೇಕ್? ರೂರಲ್ ಇಂಡಿಯಾ ಅಂದ್ರೆ ಅವರು ಡರ್ಟಿ ಕ್ಲೋತ್ಸ್ ಹಾಕೊಂಡಿರ್ಬೇಕು, ಒಳ್ಳೆ ವೆಹಿಕಲ್ ಯೂಸ್ ಮಾಡಬಾರ್ದು, ಒಳ್ಳೆ ಸ್ಕೂಲ್ಗೆ ಹೋಗ್ಬಾರ್ದು, ಈ ತರದೆಲ್ಲ ಮಿತ್ ಇದೆ. ಬಟ್ ಇಟ್ ಇಸ್ ರಾಂಗ್ ಸರ್. ಜನರ ಕಾನ್ಸೆಪ್ಟ್ ಇದೆಯಲ್ಲ, ಹಳ್ಳಿ ಅಂದ್ರೆ ದೇ ಮಸ್ಟ್ ಬಿ ಲಿವಿಂಗ್ ಇನ್ ಅ ಹಟ್. ದಟ್ಸ್ ರಾಂಗ್. ಸೊ ನಿಮ್ಮ ಫೋಕಸ್ ರೂರಲ್ ಕಮ್ಯುನಿಟೀಸ್. ಈ ಬೆಂಗಳೂರಿಂದ 150 ಕಿಲೋಮೀಟರ್ ಆಚೆ ಹೋಗ್ಬಿಟ್ರೆ ತುಂಬಾ ಪಾವರ್ಟಿ ಇದೆ ಸರ್. ಡೇ ಟು ಡೇ ಲೈಫ್ ಲೀಡ್ ಮಾಡೋದು ಕಷ್ಟ ಇದೆ. ಔಟ್ ಆಫ್ 100 ನ ನೋಡಿದ್ರೆ 30% ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದೆ. ಬಿಕಾಸ್ ನಿಮ್ಗೆ ಪ್ರಾಪರ್ ಟೈಮ್ಗೆ ಮಳೆ ಬರಲ್ಲ. ನಿಮ್ಗೆ ನಾರ್ತ್ ಕರ್ನಾಟಕ ಹೋದ್ರೆ ಅಲ್ಲಿ ಇನ್ನೂ ಡಿಫ್ರೆನ್ಸ್ ಇದೆ. ಅವ್ರಿಗೆ ಕುಡಿಯೋ ನೀರು ಕಷ್ಟ ಇದೆ. ದೊಡ್ಡ ಪ್ರಾಬ್ಲಮ್. ನಮ್ಗೆ ಇಂಡಿಪೆಂಡೆನ್ಸ್ ಬಂದು ಇಷ್ಟೊಂದು ವರ್ಷ ಆದ್ರೂ ಇನ್ನೂ ತುಂಬಾ ಟೈಮ್ ಬೇಕಿದೆ. ಸೊ ನಿಮ್ಗೆ ಅನಿಸುತ್ತಾ ಗವರ್ಮೆಂಟ್ ಪಾಲಿಸಿ ರೂರಲ್ ಟ್ರಾನ್ಸ್ಫಾರ್ಮೇಶನ್ ಗೆ ಇನಫ್ ಸಪೋರ್ಟ್ ಮಾಡುತ್ತಾರೆ ಅಂತ? ಗವರ್ಮೆಂಟ್ ಪಾಲಿಸೀಸ್ ಮಾಡ್ತಾ ಇರೋರೆಲ್ಲರೂ IAS ಆಫೀಸರ್ಸ್, ಬ್ಯೂರೋಕ್ರೇಟ್ಸ್ ಗಳಿಗೆ ರೂರಲ್ ಏನ್ ನೀಡ್ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ದೇ ಆರ್ ರೈಟಿಂಗ್ ಗುಡ್ ಪಾಲಿಸೀಸ್ ಬಟ್ ದಟ್ ಇಂಪ್ಲಿಮೆಂಟೇಷನ್ ಪಾರ್ಟ್ ಈಸ್ ಫೇಲಿಂಗ್. ಅರ್ಬನ್ ಆಡಿಯನ್ಸ್ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಹೇಗೆ ಕಾಂಟ್ರಿಬ್ಯೂಟ್ ಮಾಡಬಹುದು? ದುಡ್ಡು ಇರುತ್ತೆ ಸರ್ ತುಂಬಾ ಜನರ ಹತ್ರ, ಯಾರಿಗೆ ಡೊನೇಟ್ ಮಾಡಬೇಕು ಅಂತ ಗೊತ್ತಿಲ್ಲ. ನಾವು ಬೆಂಗಳೂರಿಗೆ ಬಂದಾಗ, ನಾನು 10th ಸ್ಟ್ಯಾಂಡರ್ಡ್ ಓದುವಾಗ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಇತ್ತು. ಬಟ್ ನಮ್ಮ ಹಳ್ಳಿಲಿ ಅದ್ರ 1% ಫೆಸಿಲಿಟೀಸ್ ಕೂಡ ಇಲ್ಲ. ಸಿಟಿಗೆ ಮತ್ತೆ ಹಳ್ಳಿಗೆ ತುಂಬಾ ಡಿಫ್ರೆನ್ಸ್ ಇದೆ. ನಮ್ಮ ಹಳ್ಳಿ ಮಕ್ಕಳಿಗೂ ಏನಾದ್ರೂ ಸಿಗ್ಬೇಕು. ಸೊ ನಂದಿ, ನಿಮ್ಮ ಕಣ್ಣಲ್ಲಿ ಡೆಫಿನೇಷನ್ ಆಫ್ ಸಕ್ಸಸ್ ಏನು? ನಿಮ್ಗೆ ಇವತ್ತು ನೈಟ್ ಹೋಗ್ಬಿಟ್ಟು ನೆಮ್ಮದಿಯಾಗಿ ಊಟ ಮಾಡಿ ಮಲ್ಕೊಂಡು ನನ್ನ ಫ್ಯಾಮಿಲಿ ಸೆಕ್ಯೂರ್ ಆಗಿದೆ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ದಟ್ ವಾಸ್ ಅ ಸಕ್ಸಸ್ ಸರ್. ನಾಟ್ ಇನ್ ಟರ್ಮ್ಸ್ ಆಫ್ ಮನಿ. ತುಂಬಾ ಜನ ಇವತ್ತಿಗೂ 50 ಇಯರ್ಸ್ ಆಗಿದೆ, 40 ಇಯರ್ಸ್ ಆಗಿದೆ ಬೆಂಗಳೂರಿನಲ್ಲಿ ಕನ್ನಡ ಕಲ್ತಿಲ್ಲ. ಐ ಡೋಂಟ್ ವಾಂಟ್ ಕನ್ನಡ ಅಂತಾರೆ, ಕನ್ನಡ ಗೊತ್ತಿಲ್ಲ ಅಂತಾರೆ. ಸೊ ನೀವು ಕನ್ನಡ ಗೊತ್ತು ಅಂತಿರಲ್ಲ. ನನ್ಗೆ ಗೊತ್ತು. ತುಂಬಾ ಒಳ್ಳೇದು ಸರ್. ವಾಟ್ ಡು ಯು ಥಿಂಕ್? ಈಗ ಸೋಷಿಯಲ್ ಮೀಡಿಯಾ ಇಂದ NGO ಗೆ ಜಾಸ್ತಿ ವಿಸಿಬಿಲಿಟಿ ಸಿಕ್ಕಿದ್ಯಾ? ಇವತ್ತಿನ ಸೋಷಿಯಲ್ ಮೀಡಿಯಾಗಳು ಕೈಂಡ್ನೆಸ್ ಅನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಅಥವಾ ಜನರು ಡೊನೇಟ್ ಮಾಡೋದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಲ್ಲಿ ತುಂಬಾ ದೊಡ್ಡ ಪಾತ್ರ ವಹಿಸ್ತಾ ಇದೆ. ಸೋಷಿಯಲ್ ಮೀಡಿಯಾ ಇಸ್ ಪವರ್ ಸರ್ ಇವತ್ತು. ನಮಸ್ಕಾರ ನಂದಿ. ನಮಸ್ಕಾರ ಸರ್. ದ ಫೌಂಡರ್ಸ್ ಡ್ರೀಮ್ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ಗೆ ಸುಸ್ವಾಗತ. ಧನ್ಯವಾದಗಳು ಸರ್. ನೀವು ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ ಸರ್. ನಿಮ್ಮ ಬಾಯಲ್ಲಿ ಕನ್ನಡ ಕೇಳೋದು ತುಂಬಾ ಖುಷಿ ಆಗುತ್ತೆ. ಸೊ ಇವತ್ತು ನಮ್ಮ ಪಾಡ್ಕಾಸ್ಟ್ಗೆ ಬಂದು ಹೇಗೆ ಅನಿಸ್ತಿದೆ? ತುಂಬಾ ಹೆಮ್ಮೆ ಅನಿಸುತ್ತೆ ಸರ್. ನಾನು ನಿಮ್ಮ ಜರ್ನಿನ ತುಂಬಾ ನೋಡಿದ್ದೀನಿ. ನಿಮ್ಮನ್ನ ಹತ್ರದಲ್ಲಿ ನೋಡಿ, ನೀವು ಹಿಂದಿಲ್ ಮಾತಾಡುವಾಗ ನಮ್ಗೆ ಅನ್ನಿಸ್ತಾ ಇತ್ತು ನೀವು ಕನ್ನಡ ಮಾತಾಡಬೇಕು ಅಂತ. ಇವತ್ತು ಪಾಡ್ಕಾಸ್ಟ್ ಕನ್ನಡದಲ್ಲಿ ಮಾಡ್ತಾ ಇದ್ದೀರಾ, ತುಂಬಾ ಖುಷಿ ಇದೆ. ಕರೆಕ್ಟ್. ಐ ಹ್ಯಾವ್ ಒನ್ ವರ್ಡ್ ಫಾರ್ ಯು. ಓಕೆ, ಒನ್ ಸೆಂಟೆನ್ಸ್ ಹೇಳಿ ಸರ್. ಓಕೆ. ಒಂದು ಸಣ್ಣ ಊರಿನಿಂದ ಬಂದು ದೊಡ್ಡ ಹೆಸರು ಮಾಡಿರೋ ನಿಮ್ಮ ಕಥೆಯನ್ನು ಕೇಳುವ ಆಸೆ ಇದೆ. ಅದು ನೀವು ಇಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಲ್ಲ, ಅದು ತುಂಬಾ ಖುಷಿ ಅನಿಸ್ತದೆ ನಮಗೆ ಆಕ್ಚುಲಿ. ಓಕೆ, ಸೊ ನಮ್ಗೆ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ ನಂದಿ. ನನ್ನ ಹೆಸರು ನಂದಿ ಜೆ ಹೂವಿನೊಳೆ. ಸೊ ನಮ್ದೊಂದು ಚಿತ್ರದುರ್ಗ ಜಿಲ್ಲೆ, ಒಂದು ಕರ್ನಾಟಕದಲ್ಲಿ ಒಂದು ಚಿತ್ರದುರ್ಗ ಅಂತ ತುಂಬಾ ಹಿಸ್ಟಾರಿಕಲ್. ಎಷ್ಟು ದೂರ ಫ್ರಮ್ ಬೆಂಗಳೂರಿಂದ ಒಂದು 200 ಕಿಲೋಮೀಟರ್ಸ್. ಸೊ ಅಲ್ಲಿ ಒಂದು ಸಣ್ಣ ಹಳ್ಳಿ, ಸ್ಮಾಲ್ ಹಳ್ಳಿ. ಹೌದು. ಕನೆಕ್ಟಿವಿಟಿ ಇಲ್ಲ, ಈಗ್ಲೂ ಸಹ ತುಂಬಾ ಒಳ್ಳೆ ಕನೆಕ್ಟಿವಿಟಿ ಇಲ್ಲದೆ ಇರುವಂತಹ ಇಂಟೀರಿಯರ್ ಪ್ಲೇಸ್ ಅದು. ಕೈಂಡ್ ಆಫ್ ಎ ರಿಮೋಟ್ ವಿಲೇಜ್ ಅದು. ಕರೆಕ್ಟ್. ಆ ಹಳ್ಳಿಯಿಂದ ಬೆಂಗಳೂರಿಗೆ ಎಜುಕೇಶನ್ ಮತ್ತೆ ಲೈಫ್ ಲೀಡ್ ಮಾಡೋದಕ್ಕೆ ಅಂತ ಬಂದಿದ್ದು. ಸೊ ನಮ್ಮ ತಂದೆ ಮತ್ತು ನಮ್ಮ ತಾಯಿ ಬೆಂಗಳೂರಿಗೆ ಬಂದಿದ್ರು. ಅವರು ಇಲ್ಲಿಗೆ ಬಂದಿದ್ದರಿಂದ ನಾವು ಬಂದ್ವಿ. ನಮಗೆ ಬೆಂಗಳೂರಿಗೆ ಬಂದ ಮೇಲೆ ಅನಿಸಿದ್ದೆ ಅಂದರೆ, ಬೆಂಗಳೂರಲ್ಲಿ ತುಂಬ ಆಪರ್ಚುನಿಟೀಸ್ ಇದೆ, ತುಂಬ ಒಳ್ಳೊಳ್ಳೆ ಅವಕಾಶಗಳಿದೆ, ಬಟ್ ಯೂಸ್ ಮಾಡ್ಕೋಬೇಕು ಅಂತ. ಸೊ ಹಾಗೆ ನಮ್ಮ ಎಜುಕೇಷನ್ ಕಂಟಿನ್ಯೂ ಮಾಡ್ತಾ ಕೆಲಸ ಮಾಡ್ತಾ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ. ಅದು ನಮ್ಮದು ಒಂದು NGO, ಹೂವಿನೊಳೆ ಫೌಂಡೇಶನ್ ಅಂತ. ಸೊ ನೀವು ಹಳ್ಳಿ ನೋ ಆಪರ್ಚುನಿಟೀಸ್? ಹಳ್ಳಿಯಲ್ಲಿ ಆಪರ್ಚುನಿಟೀಸ್ ಇಲ್ಲ ಸರ್. ಯಾಕಂದರೆ ಅಲ್ಲಿ ಏನಂದರೆ ನ್ಯಾಚುರಲ್ ರಿಸೋರ್ಸ್ ಇದೆ. ಬಟ್ ಇವಾಗ ನ್ಯಾಚುರಲ್ ರಿಸೋರ್ಸ್ ಇಂದ ಸ್ವಲ್ಪ ನಿಮಗೆ ತುಂಬ ದೊಡ್ಡ ಲ್ಯಾಂಡ್ ಇದೆ, ಅಲ್ಲಿ ಏನು ಬೇಕಾದ್ರೂ ಬೆಳಿಬೋದು. ಬಟ್ ನೀರಿಲ್ಲ. ಅಂದ್ರೆ ಮಳೆ ಬಂದ್ರೆ ಮಾತ್ರ ನೀರು ನಮ್ಮ ಹಳ್ಳಿಗಳಲ್ಲಿ. ಅಲ್ಲಿ ಏನು ಲೈಕ್ ಸ್ಟೋರೇಜ್ ಮಾಡ್ಕೊಳ್ಳೋ ತರ ಕೆಪಾಸಿಟಿ ಇಲ್ಲ ನಮ್ಮ ಹಳ್ಳಿ ಪರ್ಟಿಕ್ಯುಲರ್ ಆಗಿ. ಸೊ ಮಳೆ ಮೇಲೆ ಡಿಪೆಂಡ್ ಆಗಿ ನಾವು ವ್ಯವಸಾಯ ಮಾಡೋಂಥದ್ದು, ಅಗ್ರಿಕಲ್ಚರ್ ಮಾಡೋದು ಕಂಪ್ಲೀಟ್ಲಿ ಮಳೆ ಮೇಲೆ ಡಿಪೆಂಡ್ ಆಗಿ. ಅಲ್ಲಿ ನೀರಿಲ್ಲ. ಸೊ ನಮಗೆ ತುಂಬಾ ಜಮೀನು ಕೂಡ ಇಲ್ಲ ನಮ್ಮ. ಆದ್ರಿಂದ ನಮ್ಗೆ ಅಲ್ಲಿ ಲೈಫ್ ಲೀಡ್ ಮಾಡೋದಕ್ಕೆ ಕಷ್ಟ ಅಂತ ಹೇಳಿ ಬೆಂಗಳೂರಿಗೆ ಲೈಫ್ ಲೀಡ್ ಮಾಡೋದಕ್ಕೋಸ್ಕರ ಬಂದಿದ್ದು ನಾವು. ಸೊ ಯುವರ್ ಫೌಂಡೇಶನ್ ನೇಮ್ ಇಸ್ ಹೂವಿನ ಹೊಳೆ ಫೌಂಡೇಶನ್, ರೈಟ್? ಹೌದು ಸರ್. ಈ ಐಡಿಯಾ ಹೇಗೆ ಬಂತು ನಂದಿ? ಸರ್ ಅಂದ್ರೆ ನಾವು ಬೆಂಗಳೂರಿಗೆ ಬಂದಾಗ, ನಾನು 10th ಸ್ಟ್ಯಾಂಡರ್ಡ್ ಓದುವಾಗ ಅವಾಗ ಅನಿಸ್ತಾ ಇತ್ತು, ಅಲ್ಲಿ ನಾನು 10th ಸ್ಟ್ಯಾಂಡರ್ಡ್ ಓದೋ ಸ್ಕೂಲಲ್ಲಿ, ಬೆಂಗಳೂರು ಹೈಸ್ಕೂಲ್ ಅಂತ ಒಂದು ಸ್ಕೂಲ್ ಅದು, ಅಲ್ಲಿ ಎಲ್ಲ ಫೆಸಿಲಿಟೀಸ್ ಇತ್ತು. ಬಟ್ ನಮ್ಮ ಹಳ್ಳಿಲಿ ಅದ್ರ 1% ಫೆಸಿಲಿಟೀಸ್ ಕೂಡ ಇಲ್ಲ. ಆವಾಗ ಅನ್ನಿಸ್ತು ತುಂಬ ಡಿಫ್ರೆನ್ಸಿಯೇಷನ್ ಇದೆ, ಸಿಟಿಗೆ ಮತ್ತು ಹಳ್ಳಿಗೆ ತುಂಬ ಡಿಫ್ರೆನ್ಸ್ ಇದೆ ಅಂತ. ಸೊ ಏನಾದರೂ ಮಾಡಬೇಕಲ್ಲ, ಇದಕ್ಕೆ ನಾವು ಏನಾದರೂ ಒಂಚೂರು ವಾಪಸ್ ಏನಾದರೂ ಮಾಡಬೇಕು, ನಮ್ಮ ಹಳ್ಳಿ ಮಕ್ಕಳಿಗೂ ನಾನು ಓದಿದ ಸ್ಕೂಲ್ ಮಕ್ಕಳಿಗೂ ಏನಾದರೂ ಸಿಗಬೇಕು
ಅಂದರೆ ಅವ್ರಿಗೆಲ್ಲ ಫೆಸಿಲಿಟೀಸ್ ಸಿಗಬೇಕು ಅನ್ನೋ ಥಾಟ್ಸ್ ಬಂತು. ಆ ಥಾಟ್ಸ್ಗಳಲ್ಲಿ ನಾವು ವಾಪಸ್ ನಮ್ಮ ಹಳ್ಳಿಗೆ ಹೋಗಿ ಅವ್ರಿಗೆ ಸ್ಟೇಷನರೀಸ್ ಐಟಮ್ಸ್ ಎಲ್ಲ ಕೊಡ್ತಾ ಇದ್ದೆ. ಆ ಕೊಡುವಾಗ ಆ ಮಕ್ಕಳಲ್ಲಿ ಫೀಲಿಂಗ್ ಬರ್ತಾ ಇತ್ತು. ಆವಾಗ ಏನು NGO ಹೆಸರು ಅಥವಾ ಒಂದು ಸಂಸ್ಥೆ ಹೆಸರು ಏನಿಲ್ಲ. ಆ ಮಕ್ಕಳು ಖುಷಿ ಪಡ್ತಾ ಇದ್ರು. ಓ, ನಮ್ಮ ಹಳ್ಳಿಯಿಂದ ಹೋಗಿ ಬೆಂಗಳೂರಿಗೆ ಹೋಗಿ ಅಣ್ಣ ಸಂಪಾದನೆ ಮಾಡಿ ತಂದ್ಬಿಟ್ಟು ನಮಗೆ ಕೊಡ್ತಾ ಇದ್ದಾರೆ, ನಮಗೆ ಡೊನೇಟ್ ಮಾಡ್ತಾ ಇದ್ದಾರೆ ಅನ್ನೋ ಖುಷಿ ಇತ್ತು ಮಕ್ಕಳಿಗೆ. ಆ ಖುಷಿ ಏನು ಮಾಡ್ತು, ಕಂಟಿನ್ಯೂ ಮಾಡೋ ಥರ ಮಾಡ್ತು. ನಮ್ಮ ಸಂಪಾದನೆ ಇದೆ. ಆವಾಗ ನನಗೆ ಎಷ್ಟು ಸರ್, 600 ರೂಪಾಯಿ ಪರ್ ಮಂತ್ ನಾನು ಸಂಪಾದನೆ ಮಾಡ್ತಾ ಇತ್ತು. 2006 and 2007 ನಾನು 10th ಸ್ಟ್ಯಾಂಡರ್ಡ್ ಇವಾಗಲೇ ಸಂಪಾದನೆ ಮಾಡ್ತಾ ಇದ್ದೆ. ಆವಾಗ 600 ಅಂದರೆ ನಮ್ಗೆ ಅದು ಸ್ವಲ್ಪ ದೊಡ್ಡ ಅಮೌಂಟೇ. 2500 ಇದು ಹೈಯೆಸ್ಟು. 2007ರಲ್ಲಿ ನಾನು ಸಂಪಾದನೆ ಮಾಡಿದ್ದು. ಅದನ್ನಲ್ಲಿ ಸೇವ್ ಮಾಡಿ ನಮ್ಮ ಶಾಲೆ ಮಕ್ಕಳಿಗೆ ಬುಕ್ಸು ಮತ್ತು ಪೆನ್ಸು ಈ ಥರದ್ದೆಲ್ಲ ಕೊಡ್ತಾ ಇದ್ದೆ. ಆ ಖುಷಿ ನೋಡಿ ನಮಗೆ ಏನಾದರೂ ಮಾಡಬೇಕು ಇದಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಆವಾಗ NGO ಹೆಸರು ಈ ಥರ ಐಡಿಯಾ ಎಲ್ಲ ಏನೂ ಇರಲಿಲ್ಲ, ಸುಮ್ಮನೆ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ಒಂದು 3 ಇಯರ್ಸು ಸರ್ವಿಸ್ ಮಾಡ್ತಾ ಇದ್ವಿ ಅಷ್ಟೇ. 3 years. ಬ್ರ್ಯಾಂಡ್ ಇಲ್ಲ, ಹೆಸರಿಲ್ಲ, ಏನಿಲ್ಲ. ಜಸ್ಟ್ 3 ಇಯರ್ಸು. ಪ್ರತಿ ವರ್ಷ August 15th and January 26 ಇಸ್ ಪ್ರೈಮ್ ಡೇಸ್ ನಾವು ಅವ್ರಿಗೆ ಡೊನೇಟ್ ಮಾಡೋದು, ಫೆಸ್ಟಿವಲ್. ಆ ಡೊನೇಟ್ ಮಾಡುವಾಗ ಆ ಮಕ್ಳ ಖುಷಿ ನೋಡಿ ಆವಾಗ ಸ್ಟಾರ್ಟ್ ಮಾಡಿದ್ದು ಈ ಥರದ ಥಾಟ್ಸ್ಗಳು, ಈ ಥರದ ಕೆಲಸಗಳೆಲ್ಲ. ಸೊ ಲೈಕ್ ಈ ಫೌಂಡೇಶನ್ ಕೋರ್ ಮಿಷನ್ ವಿಷನ್ ಏನು ನಂದಿ? ಸೊ ನೀವು ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ? ಸರ್, ಈಗ ನಮ್ಮದು ಹೂವಿನೊಳೆ ಫೌಂಡೇಶನ್ ಅಂತ ನಾವು ಸ್ಟಾರ್ಟ್ ಮಾಡುವಾಗ ನಮ್ಗೆ ಏನೂ ಐಡಿಯಾ ಇಲ್ಲ. ಏನೂ ಐಡಿಯಾ ಇಲ್ಲ? ಏನೂ ಐಡಿಯಾ ಇಲ್ಲ. 30 ವರ್ಷಕ್ಕೆ ಅವರು ಫಸ್ಟ್ 3 years? ಫಸ್ಟ್ 3 years ಏನೂ ಐಡಿಯಾ ಇಲ್ಲ. ಟಿಲ್ ನಮ್ಮ 2011ವರೆಗೂ ನಮ್ಗೇನೂ ಐಡಿಯಾ ಇಲ್ಲ. 2011ಅಲ್ಲಿ ನಮ್ಮ ಫ್ರೆಂಡ್ಸ್, ಅಂದರೆ ನನ್ನ ಜೊತೆ ವರ್ಕ್ ಮಾಡ್ತಾ ಇದ್ದವರು, ನೋನ್ ಸರ್ಕಲ್ಲು, ನನ್ನ ಏಜ್ ಸರ್ಕಲ್ ಅವರೆಲ್ಲ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡೋಣ, ಅದಕ್ಕೊಂದು ಹೆಸರಿಡೋಣ ಅಂತ. ಒಂದು ಒಳ್ಳೆ ಬ್ರ್ಯಾಂಡ್, ಅವಾಗೆಲ್ಲ ಇಷ್ಟೊಂದು ಬ್ರ್ಯಾಂಡ್ ಪಾಪ್ಯುಲಾರಿಟಿ ಇರಲಿಲ್ಲ, ಒಂದು ಹೆಸರಿಡಬೇಕು ಅಂತ. ಈಗ ನಾವು ಯಾರ್ದಾದ್ರೂ ಸ್ವಾಮಿ ವಿವೇಕಾನಂದ ಅಥವಾ ಕುವೆಂಪು ಅಥವಾ ಯಾರ್ದಾದ್ರೂ ವೆಲ್ ನೋನ್ ಪರ್ಸ್ನಾಲಿಟೀಸ್ ಹೆಸರಿಟ್ರೆ 1% ಬ್ರ್ಯಾಂಡಿಂಗ್ ಆಗಿಬಿಡುತ್ತೆ. ಸೊ ನಾವೇನು ಮಾಡೋದು, ಬೇರೆ ಏನಾದರೂ ಥಾಟ್ಸ್ಗಳಿಟ್ರೆ ಯಾರಿಗೋ ಒಬ್ಬರಿಗೆ ಹರ್ಟ್ ಮಾಡೋದು ಅಥವಾ ಅವ್ರು ಆಲ್ರೆಡಿ ಯೂಸ್ ಮಾಡ್ತಾ ಇರೋದಾಗತ್ತೆ. ಸೊ ನಮ್ಗೆ ಅನ್ನಿಸ್ತು ನಮ್ಮ ಊರ ಹೆಸರು ಹೂವಿನ ಹೊಳೆ ಅನ್ನೋ ಹೆಸರೇ ಇಷ್ಟೊಂದು ಚೆನ್ನಾಗಿದೆ, ಒಂದು ಹಳ್ಳಿ ಹೆಸರು ತುಂಬ ಚೆನ್ನಾಗಿದೆ, ಆ ಹಳ್ಳಿ ಹೆಸರೇ ಇಡೋಣ ಅಂಥೇಳಿ ಹಳ್ಳಿ ಹೆಸರಿಟ್ವಿ. ಆ ಹಳ್ಳಿ ಹೆಸರಿಡುವಾಗೂ ನಮ್ಗೇನೂ ಥಾಟ್ಸ್ ಇರಲ್ಲ, ನಮ್ಮ ಊರಿಗೆ ಏನಾದರೂ ಮಾಡಬೇಕು, ನಮ್ಮ ಹಳ್ಳಿಗೆ ಹೆಲ್ಪ್ ಮಾಡಬೇಕು ಅಷ್ಟೇ. ಥಾಟ್ಸ್ ಅಷ್ಟೇ ಇದ್ದಿದ್ದು. ಬಟ್ ಕೆಲಸ ಮಾಡ್ತಾ ಮಾಡ್ತಾ ಈಗ ಆಲ್ಮೋಸ್ಟ್ 15 years ಆಗಿದೆ. 15 yearsಲ್ಲಿ ನಮಗೆ ನಮ್ಮ ಗೋಲ್ ಮತ್ತು ವಿಷನ್ ಎಲ್ಲನೂ ಒಂದು ಸೆಟ್ ಆಗಿದೆ. ಈಗ ನಾವು ಅದ್ರ ಕಡೆ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಥರದ್ದೇ ಹಳ್ಳಿಗಳಲ್ಲಿ ಇರುವಂಥ ತುಂಬ ಬಡ ಮಕ್ಕಳಿದ್ದಾರೆ, ತುಂಬ ಶಿಕ್ಷಣ ವಂಚಿತ ಮಕ್ಕಳಿದ್ದಾರೆ, ಅವರಿಗೆ ಹೆಲ್ಪ್ ಮಾಡಬೇಕು, ಅವ್ರನ್ನ ಅಪ್ಲಿಫ್ಟ್ ಮಾಡಬೇಕು, ಅವ್ರಿಗೆ ಸೋಷಿಯಲಿ ಒಂದು ಲೈಫನ್ನು ಲೀಡ್ ಮಾಡೋದಕ್ಕೆ ನಾವು ಸಪೋರ್ಟಿವ್ ಆಗಿರಬೇಕು. ದಟ್ ಈಸ್ ಅವರ್ ಮಿಷನ್ ಆ್ಯಂಡ್ ವಿಷನ್. ನೀವು ಮಿಷನ್ ವಿಷನ್ ಫುಲ್ ಕ್ಲಿಯರ್ ಆಗಿದೆ? ಈಗ ಕ್ಲಿಯರ್ ಇದೆ. ಓಕೆ. ಸೊ ಒಂದು ಕ್ವಶನ್ ಇದೆ. ಸೊ ನೀವು ಮೊದಲು ಇದೇ ಕೆಲಸ ಮಾಡಬೇಕು ಅಂದುಕೊಂಡಿದ್ರ? ಇಲ್ಲ ಸರ್, ನಮ್ಗೆ ಆ ಥಾಟೇ ಇರಲಿಲ್ಲ. ಬಿಕಾಸ್ ನಮ್ಮ ಲೈಫ್ ಲೀಡ್ ಮಾಡೋದೇ ಕಷ್ಟ ಇತ್ತು ನಮಗೆ. ಸೊ ಈಗ ಅದು ಮಾಡ್ತಾ ಮಾಡ್ತಾ ಖುಷಿ ಇದೆ. ಮಾಡ್ತಾ ಖುಷಿ ಇದೆ. ಸೊ ನಿಮ್ಮ ಕೆಲಸದ ಮೊದಲು ದಿನ ನೆನಪಿದೆಯಾ? ಖಂಡಿತ ನೆನಪಿದೆ ಸರ್. ಅಂದರೆ ನಾವು ನಮ್ಮ ಮಕ್ಕಳಿಗೆ ಬುಕ್ಸ್ ಯಾವಾಗ ಕೊಟ್ಟವಲ್ಲ, ದಟ್ ವಾಸ್ ದ ಫಸ್ಟ್ ಡೇ ನಾವು ಮಾಡಿತ್ತು. ಬಟ್ ಇದು ಕೆಲಸ ಅನ್ನೋದಕ್ಕಿಂತ ನಮ್ಮ ಸರ್ವಿಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮೊದಲ ಮೆಂಟರ್ ಯಾರು? ಸರ್, ನಮಗೆ ಮೊದಲನೇ ಮೆಂಟರ್ ಅಂತ ಯಾರೂ ಇಲ್ಲ ನಮ್ಗೆ. ಯಾಕಂದರೆ ನಮ್ಮಲ್ಲಿದ್ದಂಥ ಪಾವರ್ಟಿನೇ ನಮಗೆ ಮೆಂಟರ್. ಏನಾದರೂ ಮಾಡಬೇಕು, ಒಂದು ಹಸಿವು ಅಥವಾ ಆ ಹಂಗ್ರಿನೆಸ್ ಇತ್ತಲ್ಲ, ದಟ್ ವಾಸ್ ಅವರ್ ಮೆಂಟರ್. ದಟ್ ಹಸ್ ಮೇಡ್ ಅಸ್ ಟು ಡೂ ಆಲ್ ದಿಸ್ ಥಿಂಗ್ಸ್. ಇವಾಗ ಅಭಿಷೇಕ್ ವ್ಯಾಸ್ ಸರ್, ಈಗ 2025 ಈಗ ನಮ್ಮದು ಕೆಲಸಗಳು ಜಾಸ್ತಿ ಆಗಿದೆ, ನಾವು ಬೇರೆ ಬೇರೆ ಸ್ಟೇಟ್ಸ್ಗೆಲ್ಲ ರೀಚ್ ಆಗಿದ್ದೀವಿ. ಸೊ ಇವಾಗ ನಮಗೆ ಮೆಂಟರ್ಸ್ಗಳು ತುಂಬ ನೀಡಿದೆ. ಬಿಕಾಸ್ ಇವಾಗ ನಮಗೆ ಸಪೋರ್ಟ್ ಸಿಗ್ತಾ ಇದೆ. ಈ ಸಪೋರ್ಟ್ನ ಹೆಂಗೆ ತೊಗೊಂಡೋಗೋದು? ಸೊ ಈಗ ನಾವು ಮೆಂಟರ್ಸ್ಗಳನ್ನ, ನಮ್ಮ ಗೈಡ್ಸ್ಗಳನ್ನ ನಾವು ರಿಕ್ವೆಸ್ಟ್ ಮಾಡಿ ನಮ್ಮ ಪ್ಯಾನಲ್ಗೆ ಹಾಕ್ಕೊಂಡಿದ್ದೀವಿ. ಒನ್ ಅಮಾಂಗ್ ದ್ಯಾಟ್ ನಮಗೆ ಅಭಿಷೇಕ್ ವ್ಯಾಸ್ ಕೂಡ ಮೇಲ್ತಾರೆ. ಹೋಗ್ಬೇಡ ನಂದಿ. ಐ ಥಿಂಕ್ ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮನ್ನು ಯಾರು ನಂಬಿದ್ರು? ನಮ್ಮ ಫ್ಯಾಮಿಲಿ ಬಿಟ್ರೆ ಬೇರೆ ಯಾರು ನಂಬಿಲ್ಲ. ಫ್ಯಾಮಿಲಿ, ವೈಫ್, ಮದರ್, ಫಾದರ್? ಹೌದು, ಅಪ್ಪ, ಅಮ್ಮ, ನಮ್ಮ ಸಿಸ್ಟರ್ಸ್ ಮತ್ತೆ ಈಗ ನಮ್ಮ ವೈಫು, ಅವರು ನಮ್ಮನ್ನ ಬಿಲೀವ್ ಮಾಡಿದ್ದು, ಇವ್ರು ಏನೋ ಮಾಡ್ತಾರೆ, ಒಳ್ಳೇದು ಮಾಡ್ತಾರೆ, ಹೌದು, ಯಾರಿಗೂ ಮೋಸ ಮಾಡಲ್ಲ, ಯಾರಿಗೂ ಅನ್ಯಾಯ ಮಾಡಲ್ಲ, ಒಳ್ಳೇದು ಮಾಡ್ತಾರೆ ಅಂತ ಬಿಲೀವ್ ಮಾಡಿದ್ರು. ಅದರಿಂದ ಆಯ್ತು. ಮತ್ತೆ ಫ್ರೆಂಡ್ ಸರ್ಕಲ್, ತುಂಬಾ ಕ್ಲೋಸ್ ಫ್ರೆಂಡ್ ಸರ್ಕಲ್ ಸಪೋರ್ಟ್ ಮಾಡೋದು ಸರ್. ಸೊ ನಿಮ್ಮ ಫೋಕಸ್ ರೂರಲ್ ಕಮ್ಯುನಿಟೀಸ್ ಇದೆ? ಹೌದು. ಸೊ ಯಾವ ತರದ ಕೆಲಸ ಮಾಡ್ತೀರಾ ಸರ್? ರೂರಲ್ ಕಮ್ಯುನಿಟೀಸ್ನ ಫೋಕಸ್ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ನಾವೆಲ್ಲ ಹಳ್ಳಿಯಿಂದ ಬಂದವರು, ರೂರಲ್ ಇಂದ ಬಂದಿದ್ದಂಥವ್ರು.
ಸೊ ಈ ರೂರಲ್ ಏರಿಯಾಗಳಲ್ಲಿ ಏನಾಗ್ತದೆ ಅಂದರೆ ಎಕ್ಸ್ಪೆಷಲಿ ಬೆಂಗಳೂರಿಂದ ಒಂದು 50 ಕಿಲೋಮೀಟರ್ 60 ಕಿಲೋಮೀಟರ್ ಆಚೆ ಹೋಗ್ಬಿಟ್ರೆ ತುಂಬ ಪಾವರ್ಟಿ ಇದೆ ಸರ್. ಅಲ್ಲಿ ಡೇ ಟು ಡೇ ಲೈಫ್ ಲೀಡ್ ಮಾಡೋದು ಕಷ್ಟ ಇದೆ. ಬಿಕಾಸ್ ನಿಮಗೆ ಪ್ರಾಪರ್ ಟೈಮ್ಗೆ ಮಳೆ ಬರಲ್ಲ. ಮಳೆ ಬಂದ್ರೂ ಅವ್ರಿಗೆ ಏನೋ ಒಂದು ವ್ಯವಸಾಯ ಮಾಡಿರ್ತಾರೆ ಅಥವಾ ಏನೋ ಅಗ್ರಿಕಲ್ಚರ್ ಇದು ಮಾಡಿರ್ತಾರೆ, ಅದರಿಂದ ಇನ್ಕಮ್ಸ್ ಅಷ್ಟೊಂದಿಲ್ಲ, ಜನ್ರೇಟ್ ಆಗ್ತಾ ಇಲ್ಲ. ಸೊ ಅವರೆಲ್ಲ ಏನು ಮಾಡ್ತಿದ್ದಾರೆ, ಬೆಂಗಳೂರಿಗೆ ಅಥವಾ ಸಿಟೀಸ್ಗಳಿಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ. ಸೊ ಅದನ್ನು ಸ್ಟಾಪ್ ಮಾಡಬೇಕು ಅಂದರೆ ಅವ್ರಿಗೆ ಅಲ್ಲೇ ಕೆಲಸ ಸಿಗಬೇಕು, ಅವ್ರಿಗೆ ಅಲ್ಲೇ ಪ್ರಾಪರ್ ಫೆಸಿಲಿಟೀಸ್ ಸಿಗಬೇಕು. ಸೊ ಅದಕ್ಕೆ ಅವ್ರಿಗೆ ಪ್ರಾಪರ್ ಎಜುಕೇಷನ್ ಸಿಗಬೇಕು. ಫಸ್ಟ್ ಆಫ್ ಆಲ್ ಅವ್ರಿಗೆ ಪ್ರಾಪರ್ ಹೆಲ್ತ್ ಕೇರ್ ಸಿಗಬೇಕು, ಅವ್ರಿಗೆ ಅಲ್ಲೇ ಮಾಡುವಂಥ ಕೆಲಸ ಸಿಗಬೇಕು. ಆದ್ದರಿಂದ ರೂರಲ್ ಕಮ್ಯುನಿಟಿನ ಫೋಕಸ್ ಮಾಡ್ತಾ ಇದ್ದೀವಿ, ಅವ್ರಿಗೆ ಇನಿಷಿಯೇಟಿವ್ಸ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದೀವಿ. ಎಷ್ಟು ಪರ್ಸೆಂಟೇಜ್ ದಟ್ ಅಗ್ರಿಕಲ್ಚರ್ ಡಿಪೆಂಡೆನ್ಸಿ? ಸೊ ಈಗ ನಮಗೆ ಔಟ್ ಆಫ್ 100ನ ನೋಡಿದರೆ 30% ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದೆ. ಇನ್ 70% ಏನಾಗ್ತಿದೆ, ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ. ಅಂಡ್ ಇದು ಎಲ್ಲ ಕಡೆನೂ ಒಂದೇ ಥರ ಇಲ್ಲ. ಈಗ ನಿಮಗೆ ಸೌತ್ ಪಾರ್ಟ್ ಆಫ್ ಕರ್ನಾಟಕದಲ್ಲಿ ನೀರು ಫೆಸಿಲಿಟಿ ಇದೆ, ವಾಟರ್ ಫೆಸಿಲಿಟಿ ಇದೆ. ಅವ್ರೇನು ಮಾಡ್ತಾರೆ, ಅರೌಂಡ್ 60% ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗ್ತಾರೆ. ಮಿಡಲ್ ಆಫ್ ಕರ್ನಾಟಕದಲ್ಲಿ ಅಲ್ಲೇನಾಗ್ತಿದೆ, ನೀರಿಲ್ಲ, ಅವ್ರಿಗೆ 30% ಅಷ್ಟೇ ಡಿಪೆಂಡ್ ಆಗ್ತಾರೆ. ನಿಮಗೆ ನಾರ್ತ್ ಕರ್ನಾಟಕ ಹೋದರೆ ಅಲ್ಲಿ ಇನ್ನೂ ಡಿಫ್ರೆನ್ಸ್ ಇದೆ. ಅಲ್ಲಿ ಕೆಲವು ಏರಿಯಾದಲ್ಲಿ ನೀರಿದೆ, ಇನ್ನು ಕೆಲವು ಏರಿಯಾದಲ್ಲಿ ನೀರೇ ಇಲ್ಲ, ಅವ್ರಿಗೆ ಕುಡಿಯೋ ನೀರು ಕಷ್ಟ ಇದೆ. ದೊಡ್ಡ ಪ್ರಾಬ್ಲಮ್. ಅದನ್ನ ಅಡ್ರೆಸ್ ಮಾಡೋದಕ್ಕೆ ಇಟ್ಸ್ ಆಲ್ ಗೌರ್ಮೆಂಟ್ ಫೆಸಿಲಿಟಿ ಮಾಡಿಲ್ಲ. ಗೌರ್ಮೆಂಟ್ ಮಾಡ್ತಾ ಇದೆ, ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ನಮ್ಗೆ ಇಂಡಿಪೆಂಡೆನ್ಸ್ ಬಂದು ಇಷ್ಟೊಂದು ವರ್ಷ ಆದ್ರೂ ಇನ್ನೂ ತುಂಬಾ ಟೈಮ್ ಬೇಕಿದೆ. ಸೊ ಆ ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ರೂರಲ್ ಏರಿಯಾಗೆ ನಾವು ಸಪೋರ್ಟ್ ಬೇಕಾಗಿದೆ ಆಕ್ಚುಲಿ. ಸೊ ನಿಮ್ಮ ಕಷ್ಟ ಕಾಲದಲ್ಲಿ ನೀವು ಯಾವ ಚಾಲೆಂಜ್ ಫೇಸ್ ಮಾಡ್ತೀರಾ ಸರ್? ಈಗ ವೈಯಕ್ತಿಕವಾಗಿ ಹೇಳೋದಾದ್ರೆ ತುಂಬಾ ಬಡತನದಲ್ಲಿ, ಅಂದರೆ ನಮ್ಗೆ ಏನೂ ಲೈಕ್ ಒಂದು ಟೈಮ್ ಊಟ ಇರೋಕ್ಕಂತರ ಟೈಮಲ್ಲಿ ಇದ್ದೀವಿ ನಾವು. ಬಟ್ ಈಗ 3 ಟೈಮ್ ಊಟ ಮಾಡೋಷ್ಟು ಕಷ್ಟಪಟ್ಟಿದ್ದೀವಿ. ಸೊ ನಮಗೆ ಅಂದರೆ ಈ ಕಷ್ಟ ಕಾಲದಲ್ಲಿ ಹೆಂಗೆ ಅಂದರೆ, ಯಾರಾದರೂ ನಮ್ಮನ್ನು ಬಿಲೀವ್ ಮಾಡಿ ನಮಗೆ ಕೆಲಸ ಕೊಟ್ಟರೆ ಅಥವಾ ನಮಗೆ ಹೆಲ್ಪ್ ಮಾಡಿದ್ರೆ ಅಥವಾ ನಮ್ಮನ್ನು ಸಪೋರ್ಟ್ ಮಾಡಿ ಮುಂದೆ ಹೋಗಿ ಅಂತ ಪುಷ್ ಮಾಡೋರು ಸಾಕಾಗಿತ್ತು. ಸೊ ಅಂಥವರು ಕೆಲವರು ಪುಷ್ ಮಾಡಿದ್ದಾರೆ. ಆ ಪುಷ್ ಮಾಡಿರೋದ್ರಿಂದ ಇವತ್ತು ಇಲ್ಲಿವರೆಗೂ ಬಂದಿದ್ದೇವೆ. ಮತ್ತು ನಮ್ಮ ಫಾದರು ಬೀಂಗ್ ಸೆಕ್ಯೂರಿಟಿ ಗಾರ್ಡ್ ಥರ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಾಯಿದ್ರು. ಅವ್ರು ಹೇಳ್ತಾ ಇದ್ದಾರೆ ಅಂದರೆ, ನೀನು ಸೆಕ್ಯೂರಿಟಿ ಗಾರ್ಡ್ ಆಗಬಾರ್ದು, ಒಳ್ಳೆ ಎಜುಕೇಷನ್ ತೊಗೋಬೇಕು, ನಿನ್ನ ಥರ ಯಾರೂ ಲೈಕ್ ಬಡವರು ಇರಬಾರ್ದು, ಎಲ್ರಿಗೂ ಒಂದು ಮಿಡಲ್ ಕ್ಲಾಸ್ನ ಮೇಲೆ ಬರುವಂಥ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡಬೇಕು. ಆ ಥರದ ಥಾಟ್ಸ್ಗಳನ್ನು ನಮಗೆ ಪುಷ್ ಮಾಡಿದ್ರು. ಸೊ ಇವಾಗ ನಮಗೆ ಅವರೆಲ್ಲರೂ ಕೈ ಹಿಡಿದಿದ್ದಾರೆ, ನಮ್ಮ ಅಪ್ಪ ಅಮ್ಮ, ನಮ್ಮ ಫ್ಯಾಮಿಲಿ, ಫ್ರೆಂಡ್ ಸರ್ಕಲ್, ಮತ್ತು ಬೇರೆ ಗುರುಗಳು, ನಮ್ಮ ಸ್ಕೂಲ್ ಕಾಲೇಜ್ಗಳಲ್ಲಿ ಹೇಳಿದ್ದ ಟೀಚರ್ಸ್ ಇದಾರಲ್ಲ, ಅವರೆಲ್ಲ ಪುಷ್ ಮಾಡಿದ್ದಾರೆ ನಮ್ಮ. ಆಫ್ಟರ್ ಟಾಕಿಂಗ್ ಟು ಯು, ಐ ಥಿಂಕ್ ದೇರ್ ಇಸ್ ಟೂ ಮಚ್ ಆಫ್ ಪಾವರ್ಟಿ. ಯು ವಾಂಟ್ ಟು ಜಸ್ಟ್ ಹೆಲ್ಪ್. ಹೌದು, ಕರೆಕ್ಟ್. ಹೌದು ಸರ್, ಓನ್ಲಿ ಹೆಲ್ಪ್ ಮಾಡ್ತೀನಿ. ಹೌದು ಸರ್. ಅಂದರೆ ಅದನ್ನ ಅಪ್ಲಿಫ್ಟ್ ಮಾಡೋದಕ್ಕೆ, ಅಪ್ಲಿಫ್ಟ್ ಟು ದ ಸ್ಟೂಡೆಂಟ್ಸ್. ಇಟ್ ಇನ್ಕ್ಲೂಡ್ಸ್ ಸ್ಟೂಡೆಂಟ್ಸ್, ಇಟ್ ಇನ್ಕ್ಲೂಡ್ಸ್ ವುಮೆನ್, ಇಟ್ ಇನ್ಕ್ಲೂಡ್ಸ್ ದ ಜನರಲ್ ಪಬ್ಲಿಕ್. ಅವ್ರಿಗೆ ಜಮೀನಿದೆ ಅವ್ರ ಹತ್ರ, ಬಟ್ ವ್ಯವಸಾಯ ಮಾಡೋದಕ್ಕೆ ಫೆಸಿಲಿಟೀಸ್ ಇಲ್ಲ. ಎಲ್ಲ ಜನ ವಾಟ್ ದೇ ಡೂ ದೇರ್? I mean, when there is no water, they can't do cultivation. ಅಲ್ಲಿ ಕಲ್ಟಿವೇಶನ್ ಮಾಡಿದ್ರೆ ಅದು ಪ್ರಾಪರ್ ಆಗಿ ನೀವು ಒಂದು ಬೆಳೆಯನ್ನು ಹಾಕಿದ್ರೆ ನೀರು ಬೇಕು ಅದಕ್ಕೆ. ಸೊ ಸಮ್ ಆಫ್ ದವರ್ NGOs ಲೈಕ್ ಅಸ್, ದೇ ಆರ್ ಸಪೋರ್ಟಿಂಗ್ ದೋಸ್ ಫಾರ್ಮರ್ಸ್. ಸೊ ನಾವು ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ, ಇನ್ ಟರ್ಮ್ಸ್ ಆಫ್ ಬೈಯಿಂಗ್ ದ ಸೀಡ್ಸು, ಅಥವಾ ಅವ್ರಿಗೆ ಫರ್ಟಿಲೈಸರ್ಸ್ ಬೈ ಮಾಡೋದಕ್ಕೆ, ಅಥವಾ ಅವರು ಪ್ಲಾಂಟ್ ಮಾಡೋದಕ್ಕೆ, ಆಗ್ರೋ ಫಾರೆಸ್ಟ್ ಮಾಡೋದಕ್ಕೆ ಸಪೋರ್ಟ್ ಮಾಡುವಂಥದ್ದು. ಅವರ ಲೈವ್ಲಿಹುಡ್ನ ಇಂಪ್ರೂವ್ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ರೆ, ಒನ್ ಟೈಮ್ ಸಪೋರ್ಟ್ ಮಾಡಿದ್ರೆ ಅವ್ರು ಗೆಟ್ ಡೌನ್ ಆಗ್ತಾರೆ, ಅದರಿಂದ ಮೇಲೆ ಬರ್ತಾರೆ. ದಟ್ ಈಸ್ ದ ಥಾಟ್ ಸರ್. ಫೌಂಡೇಶನ್ ಮತ್ತು NGO ಏನು ಡಿಫರೆನ್ಸ್ ಇದೆ? ಎರಡು ಒಂದೇ ಸರ್, ಸೇಮ್. NGO ಹೆಸರು ಬಂದು ನಾನ್ ಗವರ್ಮೆಂಟ್ ಆರ್ಗನೈಸೇಷನ್. ಎಲ್ಲಾ ಫೌಂಡೇಶನ್ಗಳು ಆಲ್ಮೋಸ್ಟ್ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್. ಕೆಲವೊಂದು ಕಾರ್ಪೊರೇಟ್ ಫೌಂಡೇಶನ್ಸ್ ಇರ್ತದೆ. ಸೊ ದೇ ಓನ್ಲಿ ಫೌಂಡೇಶನ್, ಸರಿ, ದೇ ಸ್ಪೆಂಡ್ ದೇರ್ ಓನ್ ಮನಿ ಇನ್ ಟರ್ಮ್ಸ್ ಆಫ್ ಇಂಪ್ಲಿಮೆಂಟಿಂಗ್ ದಿಸ್ ಕೈಂಡ್. ಕರೆಕ್ಟ್. ಇನ್ನು NGOಗಳು, ನಮ್ಮ ಥರದ್ದು NGOಗಳು ಏನು ಮಾಡ್ತಾರೆ, ಸಣ್ಣ ಸಣ್ಣ NGOಗಳು ಬೇರೆ ಡೋನರ್ಸ್ನ ಡೊನೇಷನ್ ತಗೊಂಡು ಅದನ್ನು ಹೆಲ್ಪ್ ಮಾಡ್ತಾರೆ, ಎಲ್ಲಿ ನೀಡಿದೆ ಅದನ್ನು ಅಡ್ರೆಸ್ ಮಾಡ್ತಾರೆ. ಸೊ ಯುವರ್ಸ್ ಇಸ್ NGO, ಹೌದು, ನಾಟ್ ಫೌಂಡೇಶನ್. ಇಟ್ಸ್ ಎ ಫೌಂಡೇಶನ್, but we are not a corporate foundation. We are a foundation of an NGO. So we are taking the donation and fulfilling that wherever the gap is there. ಆ ಗ್ಯಾಪ್ನ ನಾವು ಅಡ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅಚ್ಚಾ, ಹೂವಿನ ಹೊಳೆ ಫೌಂಡೇಶನ್ ನೇಮ್? ಹೌದು ಸರ್. ಡಿಸ್ಕ್ರೈಬ್ ಮಾಡ್ತೀರಾ ಸರ್? ಹೂವಿನ ಹೊಳೆ ಅನ್ನೋದು ನಮ್ಮ ಹಳ್ಳಿ ಹೆಸರು. ಇಟ್ಸ್ ಅ ವಿಲೇಜ್ ನೇಮ್. ಇಟ್ಸ್ ಅ ವಿಲೇಜ್ ನೇಮ್. ಅರೌಂಡ್ 600 years there was a river. ಆ ರಿವರ್ನಲ್ಲಿ ಇದು ಹೂಗಳು ಫ್ಲೋಟಿಂಗ್ ಆಗ್ತಾ ಇತ್ತಂತೆ. ಫ್ಲವರ್? ಹೌದು,
ಫ್ಲವರ್ ಇಸ್ ಫ್ಲೋಟಿಂಗ್. ಹೌದು. ಓಕೆ. ಸೊ ಅದು ಫುಲ್ ಫಾರ್ಮ್ ಬಂದು ಫ್ಲೋಟಿಂಗ್ ರಿವರ್ ಅಲ್ಲಿ ಫ್ಲವರ್ಸ್. ವಾ, ವೆರಿ ಬ್ಯೂಟಿಫುಲ್ ನೇಮ್. ಸೊ ಅದೊಂದು 600 years ಹಿಸ್ಟ್ರಿ ಇದೆ ನಮ್ಮ ಹಳ್ಳಿಗೆ, ಆ ಪರ್ಟಿಕ್ಯುಲರ್ ವಿಲೇಜ್ಗೆ ಅದಿರುವಂಥ ಹೆಸರು ಅದು. ಆ್ಯಕ್ಚುಲಿ ಇಟ್ಸ್ ಅರೌಂಡ್ 5,000+ ಪಾಪ್ಯುಲೇಷನ್ ಇರುವಂಥ ಒಂದು ಹಳ್ಳಿ. ಓಕೆ ನಂದಿ, ಟೆಲ್ ಮಿ, ಈ ಕೆಲಸ ಮಾಡಲು ಎಜುಕೇಶನ್ ಇಂಪಾರ್ಟೆಂಟ್ ಎಷ್ಟು? ಈ ಕೆಲಸ ಮಾಡೋದಕ್ಕೆ ಎಜುಕೇಶನ್ ಬೇಕಿಲ್ಲ ಸರ್. ಬೇಕಿಲ್ಲ ಈ ಕೆಲಸ ಬಿಕಾಸ್ ಯು ನೀಡ್ ಎ ಸೋಷಿಯಲ್ ಕನ್ಸರ್ನ್. ನೀವು ಯಾರಾದರೂ ಆಗಿರ್ಬೋದು, ಕರೆಕ್ಟ್. ಸೋಷಿಯಲ್ ಕನ್ಸರ್ನ್ ಬೇಕು. ಬಟ್ ಇದನ್ನ ಎಜುಕೇಶನ್ ಸೆಕ್ಟ್ರಲ್ಲೇ ಮಾಡ್ತಾ ಇರೋದ್ರಿಂದ ನಮಗೆ ನಾಲೆಡ್ಜ್ ಇರಬೇಕು. ಕರೆಕ್ಟ್. ಸೊ ನೀವು ಅದಕ್ಕೆ ಡಿಗ್ರಿ ಮಾಡಿರ್ಬೇಕು, PUC ಮಾಡಿರ್ಬೇಕು, ಆ ಥರದ್ದು ಏನು ರೂಲ್ಸ್ ಇಲ್ಲ. ಸೊ ನಾವು ಟೆಲ್ ಮಿ, ಸೊ ನಿಮ್ಗೆ ಅನಿಸುತ್ತಾ ಕೈಂಡ್ನೆಸ್ ಕಲಿಬೇಕಾ ಅಥವಾ ನ್ಯಾಚುರಲಿ ಬರುತ್ತಾ? ಇಟ್ ಶುಡ್ ಕಮ್ ಫ್ರಮ್ ಇದು ಅವರ್ ಫ್ಯಾಮಿಲಿ ಅಂಡ್ ನ್ಯಾಚುರಲಿ ಬರ್ಬೇಕು ಸರ್. ಅದು ಕಲಿಯೋದೇನಿಲ್ಲ ಅದು. ಬಟ್ ಲಾಸ್ಟ್ ಪಾಡ್ಕಾಸ್ಟ್ ಐ ಹ್ಯಾವ್ ಡನ್, ಹಿ ಟೋಲ್ಡ್ ಮಿ ನೋ, ಇಟ್ಸ್ ವರ್ಕ್ ಮಾಡ್ತೀನಿ ಆಫ್ಟರ್ ದಟ್ ಯು ವಿಲ್ ಗೆಟ್ ಇಟ್. ಸರ್ ಅವ್ರವರ ಪ್ರಾಸ್ಪೆಕ್ಟಿವ್, ನನ್ನ ಪ್ರಾಸ್ಪೆಕ್ಟಿವ್ ಅಲ್ಲಿ ನಾನು ನ್ಯಾಚುರಲಿ ಬರುತ್ತೆ. ಹೌದು, ನ್ಯಾಚುರಲಿ ಬರ್ಬೇಕು. ಬಿಕಾಸ್ ನಮ್ಮ ವಾತಾವರಣ ಇರುತ್ತಲ್ಲ, ನಮ್ಮ ಪರಿಸರ, ಅದು ನಮ್ಮನ್ನ ಕೈಂಡ್ನೆಸ್ನಾಗಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸರ್. ಯು ಆರ್ ವೆರಿ ಕೈಂಡ್ ನೆಮ್ಮಿ. ಸರ್ ಥ್ಯಾಂಕ್ ಯು ಸರ್. ಅದು ನಮ್ಮ ಫ್ಯಾಮಿಲಿಯಿಂದ ಅಥವಾ ನಮ್ಮ ಸರ್ಕಲಿಂದ ಬಂದಿರೋದು ಸರ್. ಈಗ ನಿಮ್ಮನ್ನು ಮೀಟ್ ಮಾಡ್ತೀವಿ, ನೀವು ಯಾರಿಗೊಬ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ತೀರಾ, ಸಪೋರ್ಟ್ ಮಾಡೋಕ್ಕೆ ಮುಂದೆ ಬರ್ತೀರಾ. ಅದೇ ಕೈಂಡ್ನೆಸ್ ಅಷ್ಟೇ. ನೀವು ಅದು ಎಲ್ಲಿ ಕಲ್ತ್ರಿ? ನೀವು ಫ್ಯಾಮಿಲಿಯಿಂದ ಬಂದಿರೋದು ಅದಲ್ಲ ಅಲ್ವಾ? ನೀವು ನಮಗೆಲ್ಲ ಹೆಲ್ಪ್ ಮಾಡ್ತಿದ್ದೀರಲ್ಲ, ಸೊ ನಿಮ್ಮ ಫ್ಯಾಮಿಲಿಯಿಂದ ಬಂದಿರೋದು, ನಿಮ್ಮ ಥಾಟ್ಸ್ಗಳಿಂದ ಬಂದಿರೋದಲ್ವಾ ಅದು. ಇಟ್ಸ್ ಕಮ್ ಫ್ರಮ್ ಫ್ಯಾಮಿಲಿ ಓನ್ಲಿ. ಇಟ್ಸ್ ಕಮ್ ಫ್ರಮ್ ಫ್ಯಾಮಿಲಿ ಅಂಡ್ ದ ಎನ್ವೈರನ್ಮೆಂಟ್ ದಟ್ ಯು ಆರ್. ಅಚ್ಚಾ, ಅರ್ಬನ್ ಆಡಿಯನ್ಸ್ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಹೇಗೆ ಕಾಂಟ್ರಿಬ್ಯೂಟ್ ಮಾಡಬಹುದು? ಸರ್ ಈಗ ತುಂಬಾ ಅವಶ್ಯಕತೆ ಇದೆ ಸರ್. ಈಗ ಉದಾಹರಣೆಗೆ ಸಿಟೀಸಲ್ಲಿರೋ ಜನ ಹಳ್ಳಿಗಳಲ್ಲಿರೋ ಜನರಿಗೆ ಅವರ ಪಾಸಿಬಿಲಿಟೀಸ್ ಇರೋ ಮೆಥಡ್ಸಲ್ಲಿ ಸಪೋರ್ಟ್ ಮಾಡ್ಬೋದು. ಈಗ ಅವರ ಬೆಳೆದಿದ್ದ ಬೆಳೆಗಳನ್ನು ಪರ್ಚೇಸ್ ಮಾಡೋದು, ಡೈರೆಕ್ಟ್ ಪರ್ಚೇಸ್ ಮಾಡುವಂಥದ್ದು, ಇನ್ಸ್ಟೆಡ್ ಆಫ್ ಮಾರ್ಕೆಟು ಅಥವಾ ಮಾಲ್ಗಳ ಮೂಲಕ ಬರುವಂಥ ಅಥವಾ ಸೂಪರ್ ಮಾರ್ಕೆಟ್ ಮೂಲಕ ಬರೋದನ್ನು ಡೈರೆಕ್ಟಾಗಿ ಫಾರ್ಮರ್ಸಿಂದಾನೇ ಪರ್ಚೇಸ್ ಮಾಡುವಂಥದ್ದು ಒಂದು ಮೆಥಡ್ ಆಫ್ ಸಪೋರ್ಟಿಂಗ್. ಇನ್ನೊಂದು ಮೆಥಡು ಅವ್ರಿಗೆ ಈ ಥರದ್ದು ಸ್ಕೂಲ್ ಎಜುಕೇಷನ್ ಸಿಗಬೇಕು, ಪ್ರಾಪರ್ ಎಜುಕೇಷನ್. ಸಿಟೀಲಿ ಏನು ಸಿಗ್ತಾ ಇದೆ ಅದನ್ನ ಹಳ್ಳಿಲಿ ಸಿಗೋಂಗೆ ಮಾಡಬೇಕು. ಸೊ ಅವರು ಅದಕ್ಕೆ ಬೇಕಾಗಿರೋ ಸಪೋರ್ಟ್ನ ಮಾಡಬೇಕು. ಈಗ ಎಷ್ಟೊಂದು ಕಡೆ ದುಡ್ಡು ಇರುತ್ತೆ ಸರ್ ತುಂಬ ಜನರ ಹತ್ರ, ಯಾರಿಗೆ ಡೊನೇಟ್ ಮಾಡಬೇಕು ಅಂತ ಗೊತ್ತಿಲ್ಲ, ಯಾರಿಗೆ ಸಪೋರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ಈ ಕಮ್ಯುನಿಟಿ ಇದೆ ಒಂದು ಹಳ್ಳಿಗಳಲ್ಲಿ, ಒಂದು ತುಂಬ ಬಡವರು, ಅಂದರೆ ತುಂಬ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿ ಇದೆ. ಅವರಿಗೆ ಸಪೋರ್ಟ್ ಮಾಡಿದ್ರೆ ಅದು ಸಿಟಿ ಮತ್ತು ಹಳ್ಳಿದು ಗ್ಯಾಪ್ ಫಿಲಪ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಮೈ ರಿಕ್ವೆಸ್ಟ್ ಟು ಆಲ್ ಆಡಿಯನ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ ಟು ನಂದಿ ಆನ್ ನಂದಿ ಫೌಂಡೇಶನ್. ಹೂವಿನೊಳ್ಳೆ ಫೌಂಡೇಶನ್ ಸರ್. ನಾಟ್ ಒನ್ ಆಫ್ ದ ಇದಷ್ಟೇ ಕೈಂಡ್ ಆಫ್ ಎನ್ ಡ್ರೈವರ್, ನಾನು ಅದನ್ನ ತಗೊಂಡು ಹೋಗೋದಕ್ಕೆ ಅಷ್ಟೇ. ಬಟ್ ಯು ಆರ್ ಆಲ್ಸೋ ಫೌಂಡರ್, ರೈಟ್? ಇಟ್ಸ್ ದ ಫೌಂಡರ್ಸ್ ಡ್ರೀಮ್. ಹೌದು ಸರ್. ಯುವರ್ ಡ್ರೀಮ್ ಏನು ನಂದಿ? ಸರ್ ಈ ಲೈಫ್ ಜರ್ನಿ ಇದೆಯಲ್ಲ, ಅದರಲ್ಲಿ ತುಂಬ ಚೆನ್ನಾಗಿ ಬದುಕಬೇಕು. ಈ ಒಂದು ಈಗ ನನಗೆ 33 ವರ್ಷ, 33 years. ಸ್ಟಿಲ್ ಯಂಗ್. ಹೌದು, ಟು ಯಂಗ್. ಹೌದು, ತುಂಬಾ ಯಂಗ್ ಹುಡುಗ. ಹೌದು ಸರ್. ಸೊ ಈಗ ನನಗೆ 33 years ಸರ್. ನಾನು 15 yearsನ ಈ ಸರ್ವಿಸ್ ಮಾಡ್ತಾ ಇದ್ದೀನಿ. ಇನ್ನೊಂದು 15 years ನನ್ನ ಕೈಲಿ ಮಾಡೋಕ್ಕಾಗ್ಬೋದು, ಆಮೇಲೆ ಐ ಮೇ ನಾಟ್ ಡೂ ಇಟ್. ಸೊ ಈ 15 yearsಲ್ಲಿ ಎಷ್ಟು ಪಾಸಿಬಿಲಿಟೀಸ್ ಇದೆ ಜನರಿಗೆ ರೀಚ್ ಮಾಡೋದಕ್ಕೆ. ಯಾರು ಇದೆ ಅವ್ರ ಹತ್ರ ತಗೊಂಡು, ಯಾರು ಇಲ್ಲ ಅವ್ರಿಗೆ ಕೊಡೋದಕ್ಕೆ ಪಾಸಿಬಿಲಿಟೀಸ್ ಇದೆಯಲ್ಲ, ಅದನ್ನು ಮಾಡಬೇಕು ಅಂತ. ಆ್ಯಂಡ್ ನೋ ಬೌಂಡ್ರೀಸ್. ಇದಕ್ಕೆ ಲ್ಯಾಂಗ್ವೇಜ್ ಬೌಂಡ್ರಿ ಅಥವಾ ಒಂದು ರಿಲಿಜಿಯನ್ ಬೌಂಡ್ರಿ ಅಥವಾ ಒಂದು ನಮ್ಮ ಕರ್ನಾಟಕ ಅಥವಾ ನಮ್ಮ ತೆಲಂಗಾಣ, ತಮಿಳ್ನಾಡು, ಇಷ್ಟೆಲ್ಲ ಬೌಂಡ್ರಿಗಳನ್ನು ಮೀರಿ ರೀಚ್ ಮಾಡಿ ಅವ್ರಿಗೆ ಸಹಾಯ ಮಾಡಬೇಕು. ನೀಡ್ ಎಲ್ಲಿದೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು. ಒಂದು 100+ ಸ್ಕೂಲ್ಸ್ಗಳನ್ನ ರಿನೋವೇಟ್ ಮಾಡಬೇಕು ಅನ್ನೋದು ತುಂಬ ದೊಡ್ಡ ಕನಸು. ಐ ವಿಶ್ ಯು ಆಲ್ ದ ಬೆಸ್ಟ್ ನಂದಿ ಫಾರ್ ದಿಸ್. ಥ್ಯಾಂಕ್ ಯು ಸರ್. ವಾಟ್ ಎವರ್ ಸಪೋರ್ಟ್ ವಿ ಕ್ಯಾನ್ ಡೂ, ವಿ ವಿಲ್ ಟ್ರೈ. ನಾನು ಒನ್ ಮೋರ್ ಥಿಂಗ್, ನಾನು ಕನ್ನಡ ಭಾಷಾ ಕಲಿತಾ ಇದ್ದೀನಿ. ಕನ್ನಡ ಭಾಷೆ ಕಲಿತಾ ಇದ್ದೀನಿ. ಏನಾದರೂ ತಪ್ಪು ಆದರೆ ಕ್ಷಮಿಸಿ. ಕರೆಕ್ಟ್? ಖಂಡಿತ ಸರ್. ಅಂದರೆ ಸರ್ ನೀವು ಕಲಿತಾ ಇರೋದೇ ದೊಡ್ಡ ವಿಷಯ ಸರ್. ಇವಾಗ ಆ್ಯಕ್ಚುಲಿ ಸರ್ ಇದು ನಾನು ಹೇಳಲೇಬೇಕು. ಈ ಬೆಂಗಳೂರಿನಲ್ಲಿ ಅಥವಾ ಈ ಸಿಟೀಸ್, ಈ ಥರದ್ದು ನಮ್ಮ ಬೆಂಗಳೂರು, ಮುಂಬೈ, ಈ ಥರ ಸಿಟೀಸಲ್ಲಿ ಏನಾಗ್ತಿದೆ, ಲ್ಯಾಂಗ್ವೇಜ್ ವಾರ್ನ್ ಅಂತ ನಡೀತಾ ಇದೆ. ರೀಸೆಂಟಾಗಿ ನಿಮ್ಮ ಲಿಂಕ್ಡ್ಇನ್ ಪೋಸ್ಟ್ ಕೂಡ ನೀವು ಒಂದು ಮಾಡಿದ್ರಿ. ಏನಾಗ್ತಿದೆ ಸರ್, ನಾರ್ತಿಂದ ಬರೋ ಅಥವಾ ಬೇರೆ ಬೇರೆ ಪಾರ್ಟಿಂದ ಬರುವಂಥವ್ರು ಭಾಷೆಯನ್ನು ಕಲಿತು ಮಾತಾಡ್ಬಿಟ್ರೆ ಸಾಕು ಸರ್. ನೀವು ನಮ್ಮ ಕನ್ನಡನೇ ಓದಿ ಅಂತ ನಾವು ಕೇಳಲ್ಲ, ಕನ್ನಡನೇ ಬರೀರಿ ಅಂತಲೂ ಕೇಳಲ್ಲ, ಕನ್ನಡದಲ್ಲಿ ಮಾತಾಡಿ. ಬಿಕಾಸ್ ಈ ಲ್ಯಾಂಡ್ದು ಲ್ಯಾಂಗ್ವೇಜ್ ಇದು. ಈ ಲ್ಯಾಂಗ್ವೇಜ್ಗೆ ನೀವು ರೆಸ್ಪೆಕ್ಟ್ ಮಾಡಿ ಅಷ್ಟೇ. ಈ ಕಲ್ಚರ್ನ ರೆಸ್ಪೆಕ್ಟ್ ಮಾಡಿ. ನೀವು ನಮ್ಮವರೇ ಆಗಿ ಅಂತ ನಾವು ಕೇಳಲ್ಲ. ನೀವು ಇಲ್ಲಿರುವಾಗ ನಮ್ಮ ಭಾಷೆ ಮಾತಾಡಿ, ನಮ್ಮ ಭಾಷೆಗೆ ರೆಸ್ಪೆಕ್ಟ್ ಕೊಡಿ.
ಚಿಕ್ಕದು ಸರ್. ಇವಾಗ ನೀವೇನು ಮಾತಾಡ್ತಿದ್ದೀರಲ್ಲ, ದಟ್ಸ್ ಅ ಗ್ರೇಟ್ನೆಸ್ ಸರ್. ಕನ್ನಡದಲ್ಲಿ ನೀವು ಇಷ್ಟು ಮಾಡ್ತಿರೋದು ತುಂಬ ಗ್ರೇಟ್. ಬಿಕಾಸ್ ತುಂಬ ಜನ ಇವತ್ತಿಗೂ 50 years ಆಗಿದೆ, 40 years ಆಗಿದೆ ಬೆಂಗಳೂರಿನಲ್ಲಿ ಕನ್ನಡ ಕಲ್ತಿಲ್ಲ. ಐ ಡೋಂಟ್ ವಾಂಟ್ ಕನ್ನಡ ಅಂತಾರೆ. ನನಗೆ ಕನ್ನಡ ಗೊತ್ತಿಲ್ಲ ಅಂತಾರೆ. ದಟ್ಸ್ ಅ ರಾಂಗ್ ಪ್ರಸ್ಪೆಕ್ಟಿವ್ ಜನಗಳಿರೋದು. ಸೊ ನೀವು ಕನ್ನಡ ಗೊತ್ತು ಅಂತಿರಲ್ಲ, ನನಗೆ ಗೊತ್ತು. ತುಂಬ ಒಳ್ಳೆಯದು ಸರ್. ಐ ಆಮ್ ಟ್ರೈಯಿಂಗ್. ಹೌದು ಸರ್. ಫುಲ್ ಟ್ರೈಯಿಂಗ್. ಸೊ ನಂದಿ, ಯು ಟೆಲ್ ಮಿ ಒನ್ ಮೋರ್ ಥಿಂಗ್. ಸೊ ನಿಮಗೆ ಅನ್ನಿಸುತ್ತಾ ಗೌರ್ಮೆಂಟ್ ಪಾಲಿಸಿ ರೂರಲ್ ಟ್ರಾನ್ಸ್ಫಾರ್ಮೇಷನ್ಗೆ ಇನಫ್ ಸಪೋರ್ಟ್ ಮಾಡುತ್ತಾರೆ ಅಂತ? ಗೌರ್ಮೆಂಟ್ ಪಾಲಿಸೀಸು ಮಾಡ್ತಾ ಇರೋರೆಲ್ಲರೂ IAS ಆಫೀಸರ್ಸ್ ಅಥವಾ ಅವರು ಬ್ಯೂರೋಕ್ರೇಟ್ಸ್ಗಳಿಗೆ ರೂರಲಲ್ಲಿ ಏನು ನೀಡ್ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ, ಅಥವಾ ಅವ್ರು ಅಡ್ರೆಸ್ ಮಾಡ್ತಾ ಇಲ್ಲ. ಪಾಲಿಸೀಸ್ ಬರುತ್ತೆ, ಪಾಲಿಸೀಸ್ ಇಂಪ್ಲಿಮೆಂಟೇಷನ್ ಇದೆಯಲ್ಲ ಅದನ್ನು ಸರಿಯಾಗಿ ಪ್ಲಾನ್ ಮಾಡ್ತಾ ಇಲ್ಲ. ಟು ಡಿಫ್ರೆಂಟ್ ಥಿಂಗ್ಸ್, ಪಾಲಿಸಿ ಎಕ್ಸಿಕ್ಯೂಷನ್, ಪಾಲಿಸಿ ರೈಟಿಂಗ್ ಆ್ಯಂಡ್ ಪಾಲಿಸಿ ಎಕ್ಸಿಕ್ಯೂಷನ್. ಹೌ while writing the policy itself, they must make sure what is the implementation plan. They are writing good policies, but that implementation part is failing. ಅದಕ್ಕೆ ರೂರಲ್ ಇಂಡಿಯಾ ಇನ್ನೂ ಡೆವಲಪ್ ಆಗ್ತಾ ಇಲ್ಲ. ಅಲ್ಲಿ ತುಂಬ ಗ್ಯಾಪ್ ಇದೆ. ಇದನ್ನ ಬ್ಯೂರೋಕ್ರೇಟ್ಸ್ ಅರ್ಥ ಮಾಡ್ಕೋಬೇಕು ಸರ್. ಓಕೆ, ನಾವು ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್. ರೂರಲ್ ಇಂಡಿಯಾಗೆ ಯಾವುದಾದ್ರೂ ಮಿತ್ ಇದೆಯಾ ದಟ್ ಯು ವಾಂಟ್ ಟು ಬ್ರೇಕ್? ಹೌದು ಸರ್, ತುಂಬ ಇದೆ ಆ್ಯಕ್ಚುಲಿ. ಏನಾಗ್ತಿದೆ, ರೂರಲ್ ಇಂಡಿಯಾ ಅಂದರೆ ಅವರು ಡರ್ಟಿ ಕ್ಲೋತ್ಸ್ ಹಾಕೊಂಡಿರ್ಬೇಕು, ಅಥವಾ ಅವ್ರು ಒಳ್ಳೆ ಕ್ಲಾತ್ಸ್ ಹಾಕೋಬಾರ್ದು, ಒಳ್ಳೆ ವೆಹಿಕಲ್ ಯೂಸ್ ಮಾಡಬಾರ್ದು, ಒಳ್ಳೆ ಸ್ಕೂಲ್ಗೆ ಹೋಗ್ಬಾರ್ದು, ಈ ಥರದ್ದೆಲ್ಲ ಮಿತ್ ಇದೆ. ಬಟ್ ಇಟ್ ಈಸ್ ರಾಂಗ್ ಸರ್. ಬಿಕಾಸ್ ಅವರು ಫಾರ್ಮರ್ಸ್ ಇರ್ತಾರೆ, ಅಥವಾ ಅಲ್ಲಿ ಒಳ್ಳೊಳ್ಳೆ ಅವ್ರದ್ದು ಇನ್ಕಮ್ ಜನ್ರೇಷನ್ ಆಗ್ತಾ ಇರುತ್ತೆ ಕೆಲವ್ರಿಗೆ. ಅವರು ಅದನ್ನು ಓನ್ ಮಾಡೋದ್ರಲ್ಲಿ, ಅದನ್ನ ಯೂಸ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಸರ್. ಜನರ ಕಾನ್ಸೆಪ್ಟ್ ಇದೆಯಲ್ಲ, ಹಳ್ಳಿ ಅಂದರೆ ದೇ ಮಸ್ಟ್ ಬಿ ಲಿವಿಂಗ್ ಇನ್ ಅ ಹಟ್. ಕರೆಕ್ಟ್, ದಟ್ಸ್ ಅ ರಾಂಗ್. ಕರೆಕ್ಟ್. ದೇ ಶುಡ್ ಆ ಥರದೊಂದು ತೆಗಿಬೇಕು ಸರ್. ಸೊ ನೀವು ನಿಮ್ಮ ಇನಿಷಿಯೇಟಿವ್ನ ಲೋಕಲ್ ಕಮ್ಯುನಿಟಿಗೆ ಹೇಗೆ ಇನ್ವಾಲ್ವ್ ಮಾಡಲು ಇಷ್ಟಪಡುತ್ತೀರಾ? ಸರ್, ನಾವು ಎಲ್ಲೇ ಇನಿಷಿಯೇಟಿವ್ಸ್ ತೊಗೊಂಡ್ರು ನಾವೇನು ಮಾಡ್ತೀವಿ, ಆ ಲೋಕಲ್ ಜನರಿದಾರಲ್ಲ ಅವರಿಗೆ ಓನರ್ಶಿಪ್ ಕ್ರಿಯೇಟ್ ಮಾಡ್ತೀವಿ. ಇದು ನಿಮ್ಮದು, ಇದನ್ನು ಮಾಡ್ತಾ ಇರೋದು ನಿಮ್ಮ ಮಕ್ಕಳಿಗೆ, ನಿಮ್ಮ ಫ್ಯೂಚರ್ಗೆ, ಇಲ್ಲಿನ ಮಕ್ಕಳಿಗಾಗಿ. ಸೊ ಅವ್ರೇನು ಮಾಡ್ತಾರೆ, ಆ ಓನರ್ಶಿಪ್ ತೊಗೊಂಡಾಗ ನಮ್ಮದು ಅಂತ ಫೀಲ್ ಮಾಡ್ತಾರೆ. ಈಗ ನಾವು ಒಂದು ಟಾಯ್ಲೆಟ್ಸ್ ಕಟ್ಟಿದ್ವಿ ಸ್ಕೂಲಲ್ಲಿ ಅಂದರೆ ಅವರು ಬಂದು ಕೆಲಸ ಮಾಡ್ತಾರೆ, ಅವರು ಓನರ್ಶಿಪ್ ತೊಗೊಳ್ತಾರೆ, ಹಾಯ್ ಮಾಡಲ್ಲ. ಆ ಥರದೊಂದು ಕನೆಕ್ಟಿವಿಟಿನ ಬಿಲ್ಡ್ ಮಾಡ್ತೀವಿ ಎಲ್ಲ ಕಡೆ. ಸೊ ನಿಮ್ಮ ಒಪಿನಿಯನ್ ಅಲ್ಲಿ ರೂರಲ್ ಇಂಡಿಯಾಗೆ ತುಂಬ ಮುಖ್ಯವಾದ 3 ವಿಷಯ ಯಾವುದು? ಸರ್, ರೂರಲ್ ಇಂಡಿಯಾಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಎಜುಕೇಷನ್, ಲೈಕ್ ಎ ಪ್ರೈವೇಟ್ ಸ್ಕೂಲ್, ಗುಡ್ ಹೆಲ್ತ್ ಕೇರ್ ಫೆಸಿಲಿಟೀಸ್ ಅಟ್ ದೇರ್ ಓನ್ ಲೊಕ್ಯಾಲಿಟಿ, ಮತ್ತು ಅವ್ರಿಗೆ ತುಂಬ ಹತ್ತಿರದಲ್ಲಿ ಬೇಕಾಗಿರೋ ಎಂಪ್ಲಾಯ್ಮೆಂಟ್, ಅವರು ಮೈಗ್ರೇಟ್ ಆಗದೆ ಇರೋದಕ್ಕೆ ಬೇಕಾಗಿರೋ ಎಂಪ್ಲಾಯ್ಮೆಂಟ್. ಇದು 3 ಸರ್ ಬೇಕಾಗಿರೋ. ಸೊ ನಿಮ್ಮ ಫೌಂಡೇಶನ್ ಬೇರೆ ಫೌಂಡೇಶನ್ಗಿಂತ ಡಿಫ್ರೆನ್ಸ್ ಏನು? ಸರ್, ಈಗ ನಾವು ಪ್ಯಾಷನ್ಲಿ ಸ್ಟಾರ್ಟ್ ಮಾಡಿದ್ದು, ನಮ್ಮ ಹಳ್ಳಿಗೋಸ್ಕರ ಸ್ಟಾರ್ಟ್ ಮಾಡಿದ್ದು. ಅದರಿಂದ ನಾವು ಇದನ್ನ ತುಂಬ ಹಂಬಲ್ ಆಗಿ ನಡೆಸ್ತಾ ಇದ್ದೀವಿ. ನಾವು ಯಾರಿಗೂ ಕಾಂಪೀಟ್ ಮಾಡಲ್ಲ, ಅಥವಾ ನಾವು ಯಾವುದನ್ನು ನಮಗಿಂತ ತುಂಬ ಚೆನ್ನಾಗಿ ಮಾಡೋರು ಇದ್ದಾರೆ. ನಾವೇನಂದರೆ ತುಂಬ ಹಂಬಲ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ತುಂಬ ಲೋಕಲ್ ಕಮ್ಯುನಿಟೀಸ್ನ ಕನೆಕ್ಟ್ ಮಾಡಿ ಮಾಡ್ತಾ ಇದ್ದೀವಿ. ಅದು ಇಂಪ್ಯಾಕ್ಟ್ನ ಜಾಸ್ತಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಗ್ರೌಂಡ್ ಲೆವೆಲ್ ಇಂಪ್ಯಾಕ್ಟ್ ಜಾಸ್ತಿ ಇದೆ. ಗ್ರಾಸ್ ರೂಟ್ ಲೆವೆಲಲ್ಲಿ ಕನೆಕ್ಟಿವಿಟಿ ಬಿಲ್ಡ್ ಮಾಡಿದ್ದೀವಿ. ದಟ್ ಈಸ್ ಅವರ್ ಸ್ಟ್ರೆಂತ್ ಅಂತ ಹೇಳಿ. ಡಿಫ್ರೆನ್ಸ್ ಗ್ರಾಸ್ ರೂಟ್, ಗ್ರೌಂಡ್ ಲೆವೆಲ್, ವಾಟ್ ಈಸ್ ಡಿಫ್ರೆನ್ಸ್? ಬೋತ್ ಆರ್ ಸೇಮ್. ಐ ಮೀನ್, ನಾನು ಹೇಳ್ತಾರೆ ಗ್ರಾಸ್ ರೂಟ್ ಇನ್ ದ ಸೆನ್ಸ್ ಯು ಆರ್ ಕನೆಕ್ಟಿಂಗ್ ದ ಪೀಪಲ್ ಇನ್ ದ ಗ್ರೌಂಡ್. ಓಕೆ. ಅದು ಆ ಗ್ರಾಸ್ ರೂಟ್ ಅಲ್ಲಿ ಅಂದರೆ ಎಲ್ಲಿ ಈಗ ಉದಾಹರಣೆಗೆ ಸರ್, ಗೇಟ್ಸ್ ಫೌಂಡೇಶನ್ ಅಂತ ಇದೆ ಸರ್. ಇಟ್ಸ್ ಬಿಲ್ ಗೇಟ್ಸ್ ಫೌಂಡೇಶನ್. ಅವ್ರು ಏನು ಮಾಡ್ತಾರೆ, ದುಡ್ಡು ಕೊಡ್ತಾರೆ ಸರ್. ಅವರು ಹಳ್ಳಿಗೆ ಬಂದು ಕೆಲಸ ಮಾಡಲ್ಲ. ಸೊ ನಾವೇನು ಮಾಡ್ತೀವಿ, ನಮಗೆ ಡೋನರ್ ಯಾರು ಕೊಡ್ತಾರೆ ಆ ದುಡ್ಡನ್ನು ನಾವೇ ಹೋಗಿ ಡೈರೆಕ್ಟಾಗಿ ಹಳ್ಳಿಲಿ ಕೆಲಸ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ದ ಗ್ರಾಸ್ ರೂಟ್ಸ್. ಸೊ ಈ ಫೌಂಡೇಶನ್ ಶುರು ಮಾಡಲು ಯಾವ ಡಾಕ್ಯುಮೆಂಟ್ ಇಂಪಾರ್ಟೆಂಟ್? ಸರ್, ಫೌಂಡೇಶನ್ ಶುರು ಮಾಡೋದಕ್ಕೆ ಮೇನು ಅಟ್ಲೀಸ್ಟ್ 2 ಜನ ಬೇಕು. 2 people ಶುಡ್ ಬಿ ದೇರ್. ಮತ್ತು ನಿಮ್ಮದು ಲೋಕಲ್ ಅಡ್ರೆಸ್ ಪ್ರೂಫ್ಗಳು ಬೇಕಾಗುತ್ತೆ. ಅದನ್ನು ಬಿಟ್ಟರೆ ನಿಮಗೆ ಮೇಜರಾಗಿ ಬೇಕಾಗಂಥದ್ದು ನಿಮ್ಮ ಥಾಟ್ಸ್ ಏನು ಅನ್ನೋಂಥದ್ದು ಒಂದು ಡಾಕ್ಯುಮೆಂಟೇಷನ್. ನೀವೇನು ಮಾಡ್ತೀರಾ, ಮತ್ತು ನೀವು ಮಾಡಿದ್ಮೇಲೆ ನೀವು ಅದನ್ನ ಹೆಂಗೆ ಫರ್ದರ್ ಕಂಟಿನ್ಯೂ ಮಾಡ್ತೀರಾ, ಇಷ್ಟಿದ್ದರೆ ನೀವು ಮಾಡ್ಬೋದು. ಮತ್ತು ಜನರಲಾಗಿ ಬೇಕಾಗಿರೋ ಪ್ರೂಫ್ ಅಷ್ಟೇ. ನೀವು ಇಲ್ಲಿ ರೆಸಿಡೆಂಟು, ಮತ್ತು ಅದಕ್ಕೆ ಒಂದು ಆಫೀಸ್ ಅಡ್ರೆಸ್ಸು, ಈ ಥರದ್ದು ಪ್ರೂಫ್ಗಳು ಬೇಕಷ್ಟೇ. ಸೊ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ರಿಬೇಟ್ ಹೇಗೆ ಸಿಗುತ್ತೆ? ಸರ್, ಇನ್ಕಮ್ ಟ್ಯಾಕ್ಸಲ್ಲಿ ಎಲ್ಲ NGOಗಳಿಗೂ ಸಿಗಲ್ಲ. ಯಾವುದು ATG ಅಂಡರ್ಲಿ ರಿಜಿಸ್ಟರ್ ಆಗಿರುತ್ತೆ ಆ NGOಗೆ ಡೊನೇಟ್ ಮಾಡಿದ್ರೆ ಮಾತ್ರ ಅವ್ರಿಗೆ ರಿಬೇಟ್ ಸಿಗುತ್ತೆ. ಅದು ಕೂಡ 50% ರಿಬೇಟ್ ಸಿಗುತ್ತೆ ವೆನ್ ಇಟ್ ಇಸ್ ಎ ಪ್ರೈವೇಟ್ NGO. ಕರೆಕ್ಟ್. ವೆನ್ ಇಟ್ ಇಸ್ ಸ್ಟಾರ್ಟೆಡ್ ಫ್ರಮ್ ಗೌರ್ಮೆಂಟ್ ಬಾಡೀಸ್, ಈಗ ಉದಾಹರಣೆಗೆ PM ಕೇರ್ ಫಂಡ್ ಅಂತಿದೆ, ಅಲ್ಲಿಗೆ ಫುಲ್ 100% ಸಿಗುತ್ತೆ. ಬಟ್ NGOs ಲೈಕ್ ಅಸ್ ನಮ್ಮದು 50% ರಿಬೇಟ್ ಸಿಗುತ್ತೆ ಇಂಡಿವಿಜುವಲ್ಸ್ಗೆ. ಮತ್ತು ಕಾರ್ಪೊರೇಟ್ ಕಂಪನಿಗಳು ನಮಗೆ ಡೊನೇಟ್ ಮಾಡಿದಾಗ ಅವ್ರಿಗೆ CSR ಅಮೌಂಟ್ ಏನಿದೆ ಅದನ್ನ ಕ್ಲೈಮ್ ಮಾಡೋದಕ್ಕೆ ನಮ್ಮ ATG ಅವ್ರಿಗೆ ಸಪೋರ್ಟ್ ಮಾಡುತ್ತೆ. ATG. ಹೌದು. ಓಕೆ.
ಸೊ ನೀವು ಯಾವುದಾದ್ರೂ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದೀರಾ? ಹಾಂ ಸರ್, ನಾವು ಇದುವರೆಗೂ ಒಂದು 64 ಗವರ್ಮೆಂಟ್ ಸ್ಕೂಲ್ಸ್ಗಳನ್ನ ರಿನೋವೇಟ್ ಮಾಡಿದ್ದೇವೆ. 64 ರಿನೋವೇಟ್ ಮಾಡಿದ್ದೀರಾ? ಹೌದು. ಕರ್ನಾಟಕ, Wow. ತೆಲಂಗಾಣ, ತಮಿಳ್ನಾಡು, ಆಂಧ್ರ ಪ್ರದೇಶ್ ಆ್ಯಂಡ್ ಈಗ ಇಂಡೋರಲ್ಲಿ ಮಾಡ್ತಾ ಇದ್ವಿ. ವಾವ್ ನಂದಿ, ಇಟ್ಸ್ ಟು ಗುಡ್. ಹಾಂ ಸರ್. ತುಂಬಾ ಖುಷಿ ಆಯ್ತು. ಎಸ್ ಸರ್. ಸೊ ಈಗ NGO ಶುರು ಮಾಡುವವರಿಗೆ ಏನು ಸಲಹೆ ಕೊಡುತ್ತೀರಾ? ಸರ್, NGO ಶುರು ಯಾರು ಮಾಡಬೇಕು ಅಂತಿದ್ದಾರೆ ಅವ್ರಿಗೆ ಒಂದು ಕ್ಲಿಯರ್ ಥಾಟ್ಸ್ ಇರಬೇಕು. ಕ್ಲಿಯರ್ ಥಾಟ್ ತುಂಬಾ ಇಂಪಾರ್ಟೆಂಟ್. ತುಂಬ ಇಂಪಾರ್ಟೆಂಟ್. ಯಾಕೆಂದರೆ NGO ಅನ್ನೋದು ತುಂಬ ಲೈಫ್ಗಳನ್ನ ಚೇಂಜ್ ಮಾಡೋದಕ್ಕಿರೋ ಒಂದು ವೆಪನ್. ಅದೊಂದು ವೆಪನ್ ಸರ್. ಈಗ ನಿಮಗೆ ಗೌರ್ಮೆಂಟ್ ಮಾಡದೇ ಇರೋ ಕೆಲಸನ NGO ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಇಟ್ ಇಸ್ NGO ಅನ್ನೋದು. ಸೊ ನೀವು ಅದನ್ನು ಕ್ಲಿಯರ್ ಥಾಟ್ಸ್ ಇದ್ದರೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ತುಂಬ ಸಾಧ್ಯ. ಸೊ ನೀವೇನು ಮಾಡಬೇಕು, ಅದಕ್ಕೆ ಏನೆಲ್ಲ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅನ್ನೋದು ಇವಾಗಲೇ ಥಾಟ್ಸ್ ಇರಬೇಕು. ಮತ್ತು ನಿಮಗೆ ಫಂಡಿಂಗ್ ಸೋರ್ಸ್ ಏನಿದೆ, ಯಾರೋ ದುಡ್ಡು ಕೊಡ್ತಾರೆ ಅನ್ನೋ ಕಾರಣಕ್ಕೆ NGOನ ಮಾಡಬಾರ್ದು ಸರ್. ನಮ್ಮ ಕಡೆಯಿಂದ ನಾವು ಎಷ್ಟು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗುತ್ತೆ, ನಾನು ಅದಕ್ಕೆ ಏನು ಟೈಮ್ ಕೊಡ್ತೀನಿ, ಡೆಡಿಕೇಶನ್ ಕೊಡ್ತೀನಿ ಅಂತ ಇದ್ದರೆ ಮಾತ್ರ NGOನ ಶುರು ಮಾಡಬೇಕು. ಯಾರೋ ಕೊಡ್ತಾರೆ, ದುಡ್ಡು ಬರುತ್ತೆ, ಅಲ್ಲಿಂದ ಫಾರಿನ್ನಿಂದ ಬರುತ್ತೆ, ಕಂಪನಿಯಿಂದ ಬರುತ್ತೆ ಅಂತ ಸ್ಟಾರ್ಟ್ ಮಾಡಬಾರ್ದು. ವಾಟ್ ಡು ಯು ಥಿಂಕ್, ಈಗ ಸೋಷಿಯಲ್ ಮೀಡಿಯಾಯಿಂದ NGOಗೆ ಜಾಸ್ತಿ ವಿಸಿಬಿಲಿಟಿ ಸಿಕ್ಕಿದೆಯಾ? ಖಂಡಿತ ಇದೆ ಸರ್. ಇವತ್ತಿನ ಸೋಷಿಯಲ್ ಮೀಡಿಯಾಗಳು ತುಂಬ ಕೈಂಡ್ನೆಸ್ಸನ್ನು ಕ್ರಿಯೇಟ್ ಮಾಡೋದ್ರಲ್ಲಿ ಅಥವಾ ಜನರು ಡೊನೇಟ್ ಮಾಡೋದನ್ನು ಹಿಂಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರಲ್ಲಿ ತುಂಬ ದೊಡ್ಡ ಪಾತ್ರ ವಹಿಸ್ತಾ ಇದೆ. ಸೋಷಿಯಲ್ ಮೀಡಿಯಾದ ಪವರ್ ಸರ್ ಇವತ್ತು. ಅಬ್ಸಲ್ಯೂಟ್ ರೈಟ್. ನಂದಿ, ಸೊ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು? ತುಂಬ ಕಷ್ಟ ಸರ್. ತುಂಬ ಕಷ್ಟ. ತುಂಬ ಕಷ್ಟ, ತುಂಬ ಬಡವರು. ನಮಗೆ ಒಂದು ಸೆಟ್ ಆಫ್ ಕ್ಲಾತ್ಸ್ನ ಕೊಡಿಸಿದ್ರೆ ನೆಕ್ಸ್ಟು ಯುಗಾದಿ ಹಬ್ಬ ಬಂದರೆ ಮಾತ್ರ ಹೊಸ ಬಟ್ಟೆ ಸಿಗ್ತಾವೆ. ಸೊ ಇವಾಗ ಎಲ್ಲರೂ ಮಂತ್ಲಿ ಬೇಕಾದ್ರೆ ಶಾಪಿಂಗ್ ಮಾಡ್ತಾರೆ. ಬಟ್ ನಮ್ಮ ಚೈಲ್ಡ್ಹುಡಲ್ಲಿ ನಾವು ಡಿಗ್ರಿ ಓದೋವರೆಗೂ ನಮಗೆ ಹೊಸ ಬಟ್ಟೆ ಅಂತ ಕೊಡಿಸ್ತಾ ಇದ್ದಿದ್ದು ಒಂದೇ ಜೊತೆ, ದಟ್ ಈಸ್ ಇನ್ ಯುಗಾದಿ ಮಾತ್ರ ಅಷ್ಟೇ ನಮ್ಮ ಫ್ಯಾಮಿಲಿಯಲ್ಲಿ ಕೊಡಿಸ್ತಾ ಇದ್ದಿದ್ದು. ಮತ್ತು ನಾವು ನಮ್ಮ ಫ್ಯಾಮಿಲಿಲಿ ಬೆಳಗ್ಗೆ ಸ್ಕೂಲಿಗೆ ಮುಂಚೆ ಕೆಲಸ ಮಾಡಬೇಕು. ಲೈಕ್ ಸಗಣಿ ತೊಗೊಂಬರ್ಬೇಕೆಲ್ಲನ, ಏನಾದರೂ ಕೆಲಸ ಮಾಡಬೇಕು ಬೆಳಗ್ಗೆ. ಸ್ಕೂಲ್ ಆದಮೇಲೆ ಕೆಲಸ ಮಾಡಬೇಕು, ಮನೆ ಕೆಲಸ ಎಲ್ಲ, ಹಸು ಎಲ್ಲ ಕಟ್ಟಬೇಕು. ಏನು ಕೆಲಸ ಮಾಡಿದಿರಾ? ಹಸು ಲೈಕ್ ಹಸು ಎಮ್ಮೆ ಎಲ್ಲ ಸಾಕ್ತಾ ಇದ್ವಿ ನಾವು. ಡೈರಿ ಫಾರ್ಮಿಂಗ್ ಥರ ಮಾಡ್ತಾ ಇದ್ವಿ ಚಿಕ್ಕದಾಗಿ. ಸೊ ಅದನ್ನು ನೋಡ್ಕೋಬೇಕು, ಅದ್ರದ್ದು ಕೆಲಸ ಎಲ್ಲ ಮಾಡಬೇಕು. ಆವಾಗಲೇ ನಮಗೆ ನಮ್ಮ ಮನೆಯಲ್ಲಿ ಅವತ್ತು ನಾವು ಗುಡ್ ಮಗ, ಒಳ್ಳೆ ಮಗ ನಾವು. ಆ ಕೆಲಸ ಮಾಡಿಲ್ಲ ಅಂದರೆ ನಮಗೆ ಇಲ್ಲ ಅವತ್ತು. ಸೊ ನೀವು ಈ ಪೊಸಿಷನ್ ಬರಲು ಎಷ್ಟು ಸಮಯ ತಗೊಳ್ತು? ಸರ್, ಇಲ್ಲಿಗೆ ನಾನು ಬರೋದಕ್ಕೆ ಇಟ್ ಟುಕ್ ಮೀ 15 years ಆಫ್ ಮೈ ಹಾರ್ಡ್ ವರ್ಕ್ ಆ್ಯಂಡ್ ಡೆಡಿಕೇಶನ್. 15 years. ಮತ್ತು ಈ ಫೌಂಡರ್ಸ್ ಡ್ರೀಮ್ ಕಾಟ್ನ ನೀವು ಶುರು ಮಾಡಿದಾಗ ನನಗೆ ಒಂದು ಅನ್ನಿಸ್ತಾ ಇತ್ತು, ನಿಮ್ಮ ವೀಡಿಯೋಸ್ ಎಲ್ಲ ನೋಡುವಾಗ ಅನ್ನಿಸ್ತಾ ಇತ್ತು, ಒನ್ ಡೇ ಐ ಶುಡ್ ಗೋ ಟು ದಿಸ್ ಚೇರ್ ಅಂತ. ಹಾಂ ಸರ್. ಇನ್ ಕನ್ನಡ ದೇರ್ ಇಸ್ ಒನ್ ಶೋ ಸರ್, ಇಟ್ಸ್ ಕಾಲ್ಡ್ ವೀಕೆಂಡ್ ವಿತ್ ರಮೇಶ್. ದಟ್ ವಾಸ್ ಅ ಕೈಂಡ್ ಆಫ್ ಎ ಪಾಡ್ಕಾಸ್ಟ್ ಇನ್ ಟೆಲಿವಿಷನ್ ಚಾನಲ್ಸ್. ತುಂಬ ಜನರು ಡ್ರೀಮ್ ಸರ್ ಅದು, ಅಲ್ಲಿಗೆ ಹೋಗ್ಬೇಕು ಒಂದು ದಿವಸ ಅಂತ. ಸೊ ನನಗೆ ಒಂದು ಡ್ರೀಮ್ ಏನಂದರೆ, ಒಂದ್ಸರಿ ಅಭಿಷೇಕ್ ಸರ್ ಶೋ ಅಲ್ಲಿ ನಾನು ಬರಬೇಕು ಅಂತ. ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ನನ್ನ ಡ್ರೀಮ್ ಇದು. ಆಲ್ಮೋಸ್ಟ್ ನೀವು ಒಂದು 100+ ಪಾಡ್ಕಾಸ್ಟ್ ಮಾಡಿದ್ದೀರಿ. ಆ 100 ಪಾಡ್ಕಾಸ್ಟ್ ಎಲ್ಲ ನೋಡುವಾಗ ನಾನು ಅಂದ್ಕೊಳ್ತೈತೆ, ನಾನು ಇಲ್ಲಿಗೆ ಬರ್ತೀನಿ ಅಂತ. ಸೊ ನಂದಿ, ನಿಮ್ಮ ಕಣ್ಣಲ್ಲಿ ಡೆಫಿನೇಷನ್ ಆಫ್ ಸಕ್ಸಸ್ ಏನು? ಅಂದರೆ ನಮ್ಮ ದೃಷ್ಟಿಕೋನದಲ್ಲಿ ಡೆಫಿನೇಷನ್ ಆಫ್ ಸಕ್ಸಸ್ ಅಂದರೆ ಸರ್, ನಿಮಗೆ ಇವತ್ತು ನೈಟ್ ಹೋಗ್ಬಿಟ್ಟು ನೆಮ್ಮದಿಯಾಗಿ ಊಟ ಮಾಡಿ ಮಲ್ಕೊಂಡು ನನ್ನ ಫ್ಯಾಮಿಲಿ ಸೆಕ್ಯೂರ್ ಆಗಿದೆ, ಅವ್ರಿಗೆ ನಾನಿಲ್ಲ ಅಂದ್ರೂ ನಮ್ಮ ಫ್ಯಾಮಿಲಿ ಲೈಫ್ ಲೀಡ್ ಮಾಡ್ತಾರೆ ಅಂತ ಯಾವಾಗ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ದಟ್ ವಾಸ್ ಅ ಸಕ್ಸಸ್ ಸರ್. ನಾಟ್ ಇನ್ ಟರ್ಮ್ಸ್ ಆಫ್ ಮನಿ. ನಮ್ಮ ಫ್ಯಾಮಿಲಿ ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೊಂಡು ಬೆಳಗ್ಗೆ ಹೇಳ್ತೀವಿ ಅಂದರೆ ದಟ್ ಈಸ್ ಅ ಸಕ್ಸಸ್ ಐ ಫೀಲ್. ವಾವ್. ಸೊ ಈ ಫೀಲ್ಡ್ನಲ್ಲಿ ಟ್ಯಾಲೆಂಟ್ ಮುಖ್ಯನಾ ಅಥವಾ ನೆಟ್ವರ್ಕಿಂಗ್? ನೆಟ್ವರ್ಕಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್. ಹೌದು, ಟ್ಯಾಲೆಂಟ್ಗಿಂತ. ಬಿಕಾಸ್ ಯು ಕ್ಯಾನ್ ಹೈರ್ ಪೀಪಲ್, ಬಟ್ ನಿಮಗೆ ನೆಟ್ವರ್ಕ್ ಇಲ್ಲ ಅಂದರೆ ನೀವು ಏನೂ ಮಾಡೋಕ್ಕಾಗಲ್ಲ ಸರ್. ಸೊ ನೀವು ನೆಟ್ವರ್ಕ್ ಸಾಲಿಡ್ ಇದೆ, ಈಗ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀವಿ ಸರ್. ಅಂದರೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಥಾಟ್ಸ್ಗಳು ಕ್ಲಿಯರ್ ಇರೋದ್ರಿಂದ ಸಪೋರ್ಟ್ ಸಿಗ್ತಾ ಇದೆ ಸರ್. ನಿಮ್ಮ ಫೀಲ್ಡಲ್ಲಿ ಕಷ್ಟ ಯಾವುದ್ರ? ನಮ್ಮ ಫೀಲ್ಡಲ್ಲಿ ಕಷ್ಟ ಅಂದರೆ ಸರ್ ದುಡ್ಡು ತರೋದು, ಡೊನೇಷನ್ ತರೋದು ಸರ್. NGOದಲ್ಲಿ ತುಂಬ ರಿಸ್ಕ್ ಪಾರ್ಟ್ ಅಂದರೆ, ನಮ್ಮನ್ನು ಟ್ರಸ್ಟ್ ಮಾಡಿ ಇನ್ನೊಬ್ರು ಯಾರಾದರೂ ದುಡ್ಡು ಕೊಡಬೇಕು ಅಂದರೆ ತುಂಬ ರಿಸ್ಕ್ ಇದೆ. ಸೊ ಅವರು ನಮಗೆ ದುಡ್ಡು ಕೊಟ್ಟರೆ ಇಂಪ್ಲಿಮೆಂಟೇಷನ್ ಇಸ್ ತುಂಬ ಈಸಿ. ದುಡ್ಡು ತರೋದೇ ದೊಡ್ಡ ಕಷ್ಟ ಸರ್. ನೀವು ಅರ್ಲಿ ಡೇಸ್ನಲ್ಲಿ ಫಂಡ್ ಮಾಡಿದ್ದು ಹೇಗೆ?
ಸರ್ ನಮ್ಮ ಬೇಸಿಕ್ ಸ್ಟಾರ್ಟಿಂಗಲ್ಲಿ ಇದ್ದಾಗ ನಮ್ಮ ಫ್ರೆಂಡ್ ಸರ್ಕಲ್ ಇದ್ದಾಗ ನಾವೆಲ್ಲ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ನಾನು 1000 1000 ನಮ್ಮ ಫ್ರೆಂಡ್ ಸರ್ಕಲ್ ಒಂದೊಂದು 60 ಜನದ ಒಂದು ಟೀಮ್ ಇದೆ. ನಮ್ಮ ಇನಿಷಿಯಲ್ ಸ್ಟಾರ್ಟಿಂಗಲ್ಲಿ ಒಂದು ಫೌಂಡರ್ಸ್ ಎಲ್ಲ ಒಂದು ಟೀಮ್ ಇತ್ತು, ಅವರೆಲ್ಲರೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ಅಂಟಿಲ್ 2021 ನಾವೆಲ್ಲ ಸ್ವಂತ ಕಾಂಟ್ರಿಬ್ಯೂಟಿಂದನೇ ಕೆಲಸ ಮಾಡಿರೋದು. 2021 ನಮಗೆ CSR ಅಪ್ಲಿಕಬಿಲಿಟಿ ಬಂದ ಮೇಲೆ ಇವಾಗ ಕಾರ್ಪೊರೇಟ್ ಫಂಡ್ ಸಿಗ್ತಾ ಇರೋದು. ನಿಮ್ಮ ಮೊದಲ ಸ್ಯಾಲರಿ ಆರ್ ಪೇಮೆಂಟ್ ಎಷ್ಟು ಮಂದಿ? ಸರ್ ನಾನು ಕೆಲಸಕ್ಕೆ ಸೇರ್ಕೊಂಡಿದ್ದು 10th ಸ್ಟ್ಯಾಂಡರ್ಡಲ್ಲಿ. ಸೊ ದಟ್ ವಾಸ್ 600 rupees ನನ್ನ ಸ್ಯಾಲ್ರಿ. ನಾನು ಫಸ್ಟ್ ಇನ್ 10th ಸ್ಟ್ಯಾಂಡರ್ಡ್. ದಟ್ ಇಸ್ ಮೈ ಬನ್ ಅಂಡ್ ಬಟರ್. ಬಟ್ ನಾವು NGO ಬಂದು ಇಟ್ಸ್ ಅನ್ ಸರ್ವಿಸ್ ಓರಿಯೆಂಟೆಡ್. ಸೊ NGO ಇಂದ ನಾವು ಯಾವುದು ಸ್ಯಾಲ್ರಿ ತೊಗೊಳಲ್ಲ. ನಾನು ಬೇರೆ ಕಡೆ ಕೆಲಸ ಮಾಡ್ತೀನಿ ಇವಾಗ. ವಾವ್, ಗುಡ್. ಎಸ್ ಸರ್. ಸೊ ನಿಮ್ಮ ಜೊತೆ ಜನರು ಹೇಗೆ ಅಸೋಸಿಯೇಟ್ ಮಾಡಬಹುದು? ಸರ್ ನಮಗೆ ಯಾರಾದರೂ ಸಪೋರ್ಟ್ ಮಾಡಬೇಕು ಅಂದರೆ ಅಥವಾ ನಮ್ಮ ಜೊತೆ ಸೇರ್ಕೋಬೇಕು ಅಂದರೆ ಅಥವಾ ನಮಗೆ ಕೊಲಾಬ್ರೇಟ್ ಆಗಬೇಕು ಅಂದರೆ, ಸೊ ನಾವು NGOsಗಳು ಓಪನ್ ಇನ್ವಿಟೇಷನ್ ಕೊಡ್ತೀವಿ. ಯಾರು ಬೇಕಾದ್ರೂ ಕೊಲಾಬ್ರೇಟ್ ಹಾಕೋದು. ಕಾರ್ಪೊರೇಟ್ ಕಂಪನಿಗಳಿಗೆ ಓಪನ್ ಇನ್ವಿಟೇಷನ್ ಇದೆ. ಅವ್ರದ್ದು CSR ಪ್ರೋಗ್ರಾಮ್ಸ್ಗಳನ್ನ ಅವ್ರು ಇಂಪ್ಲಿಮೆಂಟ್ ಮಾಡ್ತೇವೆ. ಮತ್ತು ಇಂಡಿವಿಜುವಲ್ ಡೋನರ್ಸ್ಗಳು ಯಾರಾದರೂ ಸಪೋರ್ಟ್ ಮಾಡಬೇಕು ಅಂದರೆ ಅವರು ಸ್ಪೆಸಿಫಿಕ್ ಥಾಟ್ಸ್ ಏನಿದೆ ಅದ್ರ ಪ್ರಕಾರ ನಾವು ಸಪೋರ್ಟ್ ಕೆಲಸ ಮಾಡ್ತೇವೆ. ಬಟ್ ನಮ್ಮ ಫೋಕಸ್ ಏರಿಯಾ ಏನಿದೆ ಅದನ್ನು ಕೂಡ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೇವೆ. ಅದನ್ನ ನಮ್ಮ ಜೊತೆ ಅವ್ರ ಕೈ ಜೋಡಿಸ್ಬೋದು. CSR ಪ್ರಾಜೆಕ್ಟ್ಸಲ್ಲಿ ಇಂಡಿವಿಜುವಲ್ ಡೋನರ್ಸ್ಗಳಾಗಿ ಮತ್ತು ನಮಗೆ ವಾಲಂಟಿಯರ್ಸ್ ಆಗಿ ನಮ್ಮ ಜೊತೆ ಕೈ ಜೋಡಿಸ್ಬೋದು. ಸೊ ಇಂಡಿವಿಜುವಲ್ ಡೋನರ್ ತುಂಬ ಇಂಪಾರ್ಟೆಂಟ್ ಇದೆಯಾ ಸರ್? ಇವಾಗ ಏನಾಗ್ತಿದೆ, ಇಂಡಿವಿಜುವಲ್ಸ್ ಇಂದ ಕಾರ್ಪೊರೇಟ್ ಡೋನರ್ಸ್ ತುಂಬಾ ಇಂಪಾರ್ಟೆಂಟ್. ಇಂಡಿವಿಜುವಲ್ ಆರ್ ಕಾರ್ಪೊರೇಟ್ ಡೋನರ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ಅದ್ರ ಜೊತೆಗೆ ಸರ್ ಫಿಲೋಂಥ್ರಫಿಕ್ ಡೊನೇಷನ್ಸ್ ಅಂತ ಇನ್ನೊಂದು ಬರುತ್ತೆ. ಸೊ ಫಿಲೋಂಥ್ರಫಿಕ್ ಡೋನರ್ಸ್ಗಳು ನಮ್ಮ ಥರ NGOಗಳಿಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಬಟ್ ಅವರು ತುಂಬಾ ರೇರ್. ನಿಮಗೆ 100 ಜನದಲ್ಲಿ ಒಬ್ರು ಇಲ್ಲ ಇಬ್ರು ಫಿಲೋಂಥ್ರಫಿಕ್ ಡೋನರ್ಸ್ ಸಿಗ್ತಾರೆ. ದೊಡ್ಡವರು ಅಜಿಮ್ ಪ್ರೇಮ್ಜಿ ಅಂತವರು, ಅಥವಾ ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಅಂತವರು, ಅಥವಾ ಝರೋದಾ ನಿಖಿಲ್ ಕಾಮತ್ ಅಂತವರು. ಅಂಥವರೆಲ್ಲ ನಮಗೆ ಸಪೋರ್ಟ್ ಮಾಡಿಬಿಟ್ರೆ ನಾವು ತುಂಬ ಕೆಲಸ ಮಾಡ್ಬೋದು. ಬಟ್ ಕಾರ್ಪೊರೇಟ್ ಡೋನರ್ಸ್ ಇವಾಗ ನಾವು ವರ್ಕ್ ಮಾಡ್ತೇವೆ ಸರ್ ಅವ್ರ ಕಡೆಯಿಂದನೇ. ಸೊ ಯಾರು ಬೇಕಾದ್ರೂ ವಾಲಂಟಿಯರ್ಸ್ ಆಗ್ಬೋದು ಸರ್. ನಮ್ಮಲ್ಲಿ ವಿ ಆರ್ ಓಪನ್ ಫಾರ್ ವಾಲಂಟಿಯರಿಸಮ್. ಸೊ ಕಾರ್ಪೊರೇಟ್ ವಾಲಂಟಿಯರ್ಸ್ಗಳು ಕೂಡ ಜಾಯ್ನ್ ಆಗ್ಬೋದು. ಇಂಡಿವಿಜುವಲ್ಸ್ ಕೂಡ ನಮ್ಮಲ್ಲಿ ವಾಲಂಟ್ರಿಯಾಗಿ ಜಾಯ್ನ್ ಆಗ್ಬೋದು. ಅವರು ನಮ್ಮ ಪ್ರೋಗ್ರಾಮ್ಸ್ಗಳಿಗೆ ಮಕ್ಕಳಿಗೆ ಟೀಚ್ ಮಾಡ್ಬೋದು, ಫಂಡ್ ರೈಸ್ ಮಾಡ್ಬೋದು, ಲೈಕ್ ಪ್ರೋಗ್ರಾಮ್ಸ್ನ ಪೇಂಟಿಂಗ್ ಮಾಡ್ಬೋದು. ಸ್ಕೂಲ್ ಪೇಂಟಿಂಗು, ವಾಲ್ ಪೇಂಟಿಂಗ್ಸು, ಹಾಸ್ಪಿಟಲ್ಸು, ಈ ಥರದ ಪೇಂಟಿಂಗ್ ಆ್ಯಕ್ಟಿವಿಟೀಸ್ ಅಲ್ಲೆಲ್ಲ ದೇ ಕ್ಯಾನ್ ಬಿ ಪಾರ್ಟ್ ಆಫ್ ಅವರ್ ಪ್ರೋಗ್ರಾಮ್ಸ್. बहुत बढ़िया नंदी, टू गुड. सो थैंक यू सो मच फॉर कमिंग इन दिस पॉडकास्ट, द ಫೌಂಡರ್ ಡ್ರೀಮ್ ಕನ್ನಡ ಚಾನಲ್. ಓಕೆ, ಸೊ ನಿಮ್ಮ ಜೊತೆ ಪಾಡ್ಕಾಸ್ಟ್ ಮಾಡಿ ತುಂಬ ಖುಷಿ ಆಯಿತು. ನಮಗೂ ತುಂಬ ಖುಷಿ ಆಯಿತು ಸರ್. ನಾನು ಇನ್ನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಒಬ್ಬರು ನಾನು ಕನ್ನಡಿಗ ಬಂದು ನಾನು ಕನ್ನಡಿಗ ಅಂತ ಕನ್ನಡದೊಂದು ಪಾಡ್ಕಾಸ್ಟ್ ಮಾಡ್ತೀನಿ ಅಂದರೆ ಇಟ್ಸ್ ಎ ಗುಡ್ ಥಿಂಗ್. ಅದು ಒಳ್ಳೆ ಬೆಳವಣಿಗೆ. ಕನ್ನಡಕ್ಕೆ ಇದು ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಆಗುತ್ತೆ. ಬಿಕಾಸ್ ಈ ಇಂಟರ್ನೆಟ್ ಸೋರ್ಸ್ಗೆ ಕನ್ನಡ ಕಂಟೆಂಟ್ಸ್ ಹೋಗೋದು ತುಂಬ ಇಂಪಾರ್ಟೆಂಟ್. ಸೊ ನಿಮಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ? ಸರ್ ನಮ್ಮ NGO ಸ್ಟಾರ್ಟ್ ಮಾಡಿದಾಗಿಂದ ತುಂಬ ಜನ ಇಂಡಿವಿಜುವಲ್ ಸಪೋರ್ಟರ್ಸ್ ಇದ್ದಾರೆ. ಅದರಲ್ಲಿ ನಮಗೆ ಮೆಂಟರ್ಸ್ಗಳ ಥರ ನೀವು ಅಭಿಷೇಕ್ ವ್ಯಾಸ್ ಸರ್ ಇಸ್ ಒನ್ ಆಫ್ ದ ಸಪೋರ್ಟರ್. ನಮಗೆ ಆ್ಯಕ್ಚುಲಿ ಅವರು ಫಿಲೋಂಥ್ರಫಿಕ್ ಡೊನೇಷನ್ ಥರ ಸಪೋರ್ಟ್ ಮಾಡ್ತಿದ್ದೀರಿ ನಿಮಗೆ. ಮತ್ತು ನಮ್ಮ GIBS ರಿತೇಶ್ ಗೋಯಲ್ ಸರ್ ಇದ್ದಾರೆ. ಮತ್ತು ನಮ್ಮ ಚೀಫ್ ಜಸ್ಟಿಸ್ ಇವರಿದ್ದಾರೆ ವೆಂಕಟಾಚಲ ಸರ್, ಅವರು ಸಪೋರ್ಟ್ ಮಾಡಿದ್ದಾರೆ. ಮತ್ತು IIMB ಇಂದಲೇ ಒಬ್ಬರು ಪ್ರೊಫೆಸರ್ ಇದ್ದಾರೆ ಗೋಪಾಲ್ ನಾಯ್ಕ್ ಸರ್ ಅಂತ, ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಮೆಂಟರ್ಸ್ ಒಬ್ರು ಇದ್ದಾರೆ ಡಾಕ್ಟರ್ ಬೇಲೂರು ರಘುನಂದನ್ ಸರ್ ಅಂತ, ನಾಗತೇಳಿ ರಮೇಶ್ ಸರ್ ಅಂತ. ಇವರೆಲ್ಲ ಸಪೋರ್ಟು ಇಂಡಿವಿಜುವಲ್ಸ್ ಆಗಿ ಮಾಡ್ತಾ ಇದ್ದಾರೆ. ಇವ್ರ ಜೊತೆಗೆ ಸರ್ ಕಾರ್ಪೊರೇಟ್ ಕಂಪನಿಗಳು ನಮಗೆ ಇದುವರೆಗೂ ತುಂಬ ಸಪೋರ್ಟ್ ಮಾಡಿದೆ. ಅವರೊಂದು 15 ಕಾರ್ಪೊರೇಟ್ಸ್ ಇದೆ. ಫಾರ್ ಎಕ್ಸಾಂಪಲ್ PwC ಇಂಡಿಯಾ, ಅಥವಾ ಟೆಕ್ ಸಿಸ್ಟಮ್ ಗ್ಲೋಬಲ್ ಸರ್ವಿಸಸ್, ರಿವರ್ ಬಿಡ್ಡು, ECI ಈ ಥರ, ಮತ್ತು NCR ಕಾರ್ಪೊರೇಷನ್ಸ್ ಅಂತ ತುಂಬ ಕಂಪನಿಗಳು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇವರೆಲ್ಲರ ಥರ ತುಂಬ ಕಂಪನಿಗಳು ನಮ್ಮ ಸರೌಂಡಿಂಗಲ್ಲಿ ಇದೆ ಸರ್. ಅವರೆಲ್ಲರೂ ಒಂದೊಂದು ಸಣ್ಣ ಸಣ್ಣ ಪ್ರಾಜೆಕ್ಟ್ಸ್ಗಳಿಗೆ ಸಪೋರ್ಟ್ ಮಾಡಿದ್ರೆ ತುಂಬ ಕೆಲಸ ಆಗುತ್ತೆ ಸರ್. ನಮ್ಮ ಹಳ್ಳಿಲಿ ಒಂದು ಸ್ಕಿಲ್ ಸೆಂಟರ್ ಅಂತ ನಡೆಸ್ತಾ ಇದ್ವಿ ನಾವು. ನಮ್ಮ ಮಕ್ಕಳಿಗೆ ಕಂಪ್ಯೂಟರ್, ಇಂಗ್ಲೀಷ್ ಮತ್ತು ಲೈಫ್ ಸ್ಕಿಲ್ನ ಕಲಿಸ್ತಾ ಇದ್ವಿ. ಅದಕ್ಕೆ ಒಂದು 3 ಇಯರ್ಸ್ನ ಒಂದು ಕಂಪನಿ ಸಪೋರ್ಟ್ ಮಾಡ್ತಾ ಇದೆ. ಸೊ ಆ ಥರದ್ದು ಪ್ರಾಜೆಕ್ಟ್ಸ್ಗಳನ್ನ ಮಾಡೋದಕ್ಕೆ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಈ ಕಾರ್ಪೊರೇಟ್ ಕಂಪನಿಗಳ CSR ತುಂಬ ದೊಡ್ಡ ನಮಗೆ ಬೆನಿಫಿಟ್. ಆಲ್ ವಿಲ್ ಸಪೋರ್ಟ್ ಯು. ಎಸ್ ಜಸ್ಟ್ ವೇಟ್ ಆ್ಯಂಡ್ ವಾಚ್. ಎಸ್ ಸರ್. ಕೆಲಸ ಮಾಡ್ತಾ ಇರಿ, ನೋ ಟೆನ್ಷನ್. ಖಂಡಿತ ಸರ್. So you can tell to all founders, Kannada founders, please come into my podcast. ಖಂಡಿತ ಹೇಳ್ತೀನಿ ಸರ್. ಪ್ಲೀಸ್. ನಾನು ತುಂಬ ಮನವಿ ಮಾಡ್ಕೊಳ್ಳೋದೇನೆಂದರೆ, ನಮ್ಮ ಕನ್ನಡದ ಸಾಕಷ್ಟು ಜನ ಉದ್ಯಮಿದಾರರಿದ್ದಾರೆ. ತಮ್ಮ ಸ್ವಂತ ಉದ್ಯಮಗಳನ್ನು ಕಟ್ಟಿ ಬೆಳೆಸಿದ್ದಾರೆ.
ಅಂಥವ್ರುಗಳು ಈ ಥರದೊಂದು ವೇದಿಕೆಗೆ ಬಂದು ಅವರ ಜರ್ನಿಯನ್ನು ಹಂಚ್ಕೊಂಡಾಗ ತುಂಬ ಜನರಿಗೆ ಅದು ತಲುಪುತ್ತೆ, ಇನ್ಸ್ಪೈರ್ ಆಗುತ್ತೆ ಮತ್ತು ಕನ್ನಡದ ಉದ್ಯಮಗಳನ್ನ ಕಟ್ಟಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಾಷ್ಟ್ರಕವಿ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ, ಕನ್ನಡಿಗರು ಉದ್ಯೋಗ ಮಾಡುವುದಕ್ಕಿಂತ ಉದ್ಯೋಗಗಳನ್ನು ಸೃಷ್ಟಿಸುವವರಾಗಬೇಕು ಅಂತ. ಆ ಥರ ಸಾಕಷ್ಟು ಜನ ಸೃಷ್ಟಿಸೋರು ಇದ್ದೀರಿ. ಅವರು ಈ ಥರದೊಂದು ವೇದಿಕೆಗೆ ಬಂದು ಇದನ್ನು ಬಳಸ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಎಲ್ಲರನ್ನ ಆಹ್ವಾನಿಸ್ತೇನೆ. I think there is no Kannada business podcast as of now. Some 2-3 channels have started. Only 2-3 channels. Yes. Okay, ಸರಿ, ಧನ್ಯವಾದಗಳು. ಧನ್ಯವಾದಗಳು ಸರ್.